ಯಶೋದನಂದನ ವ್ರಜಜನರಂಜನ ಯಶೋದನಂದನ ವ್ರಜಜನರಂಜನ ಯಮುನತೀರಾ ವನಚಾರಿ ಯಮುನತೀರಾ ವನಚಾರಿ ಜಯ ರಾಧಾ ಮಾಧವ ಕುಂಜ ಬಿಹಾರಿ ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ ಯಶೋದನಂದನ ವ್ರಜ ಜನರಂಜನ ಯಮುನತೀರಾ ವನಚಾರಿ ಜಯ ರಾಧಾ ಮಾಧವ ಕುಂಜ ಬಿಹಾರಿ ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare. Hare Rama, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna. Hare Krishna, Krishna Krishna, Hare Hare, Hare Ram, Ram Ram, Hare Hare, Hare Krishna, Krishna Krishna, Hare Ram, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Jaya Shri Krishna.
जय श्री कृष्ण जय श्री कृष्ण जय राधा माधव राधे जय जय प्रभुपाद जय जय प्रभुपाद जय जय गुरुदेव जय जय गुरुदेव गौर प्रेमानंदे। हरिनाम संकीर्तन महायज्ञ की जय। हरे कृष्ण महामंत्र की जय। उपस्थित गौर भक्तवृंद की जय। निताय गौर प्रेमानंदे। हरे कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयामुदीरये। शृण्वतां सुखतः कृष्णा पुण्यश्रवणकीर्तनः हृद्यन्तस्तोभद्राणि विदुनोति सुहृत्सता। नष्टप्रायेषु भद्रेषु नित्यं भागवत सेवया। भगवतीरुत्तमश्लोके भक्तिर्भवति नैष्टिकी। तदा रजस्तमो भावः कामलोभादयश्च ये चेतयेतरनाविद्धं विदुनोति सुहृत्सताम्। एवं प्रसन्नमनसो भगवद्भक्तियोगतः भगवत्तत्त्वज्ञानं मुक्तसंगस्य जायते। भिद्यते हृदयग्रन्थि छिद्यन्ते सर्वसंशयः। क्षीयन्ते चास्य कर्माणि दृष्ट एवात्मनीश्वरे। हरे कृष्ण। ತುಂಬ ಹೊಟ್ಟೆ ಹಸಿದಿರೋರು ಭೋಜನ ಕೊಟ್ಟರೆ ಯಾವ ರೀತಿ ತೃಪ್ತಿ ಆಗ್ತಾರೋ ಆ ರೀತಿ ಕೃಷ್ಣನ ಕಥಾಮೃತವನ್ನು ಸವಿಯೋರಿಗೆ ಹೊಟ್ಟೆ ಹಸಿದಿರಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಯಾಕೆ ಅಂದರೆ ನಮ್ಮಲ್ಲಿ ಹಸಿವು ಸಾಮಾನ್ಯವಾಗೇ ಇದೆ. ದೇಹ ತಗೊಂಡಾಗಿಂದ ನಮ್ಮ ಹಸಿವು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾವ್ಯಾವ ಥರ ಹಸಿವು ಅಂತ ಬೇಕಾದರೆ ಹೇಳಬಹುದು. ಹೃದಯವಾದರೆ ಊಟದ ಚಿಂತೆ, ಅದರ ಮೇಲೆ ಭೋಗದ ಚಿಂತೆ.
14 ಲೋಕವನಾಳಬೇಕೆಂಬ ಚಿಂತೆ, ಇದು ಪುಣ್ಯ ಇದು ಪಾಪವೆಂಬ ಹೃದಯದಲ್ಲಿ ಭಯವು ಇಲ್ಲದೆ ಮನವು ಆಶಿಸಲಾಗಿ ನಿನ್ನ ಪದವ ನಂಬದೆ ದೀನಶರಣ್ಯ ಎನ್ನ ಮನದ ಡೊಂಕ ಕಿತ್ತೀಸೋ ಶ್ರೀನಿವಾಸ ಎನ್ನ ಮನದ ಡೊಂಕ ಕಿತ್ತೀಸೋ. ನಮ್ಮ ಚಿಂತೆಗಳೆಲ್ಲ ಹಸಿವಿನ ರೂಪದಲ್ಲಿ ಯಾವ ಥರ ಇದೆ ಅಂದರೆ, ಇದು ಬೇಕು ಅದು ಬೇಕು ಅದು ಬೇಕು, ಎಲ್ಲ ಬೇಕುಗಳೇ. ಬೇಡ ಅನ್ನೋದು ಒಂದೇ ಒಂದು, ಕೃಷ್ಣ, ಅವನ ಕಥೆ. ಇದನ್ನು ಬಿಟ್ಟರೆ ಬೇರೆ ಯಾವುದು ಹಸಿವಿಗೆ ಯಾವುದು ತುಂಬಿಸುತ್ತೆ ಅನ್ನೋದು ಗೊತ್ತಿಲ್ದಿರ ಎಲ್ಲದರ ಮೇಲೆ ನಮ್ಮ ಚಿಂತೆ ಹಸಿವಿನ ರೂಪದಲ್ಲಿ ಕಾಡ್ತಾ ಇದೆ. ಎಲ್ಲಿವರೆಗೂ ಕಾಡುತ್ತೆ ಅಂದರೆ ಜೀವನ ಮುಕ್ತಾಯ ಆಗ್ತಾ ಇದ್ರೂ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದ ಈ ಚಿಂತೆಯನ್ನು ಹೋಗಲಾಡಿಸೋದಕ್ಕೆ ಒಂದು ಶ್ಲೋಕವನ್ನು ಶುಕದೇವ ಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾರೆ. ನಿವೃತ್ತ ತರ್ಷೇರುಪಗೀಯಮಾನಾತ್ ಭವೌಷಧಾತ್ ಕ್ಷೋತ್ರ ಮನೋಭಿರಾಮಾತ್ ಕೌತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಾಜೇತ ವಿನಃ ಪಶುಘ್ನಾತ್. ಇಲ್ಲಿ ನಮ್ಮ ಈ ಎಲ್ಲ ಅಭಿಲಾಷೆಗಳು, ನಮ್ಮ ಏನೇನಿದೆ ಈ ಎಲ್ಲ ಭೌತಿಕ ಜಗತ್ತಿನಲ್ಲಿ ನಾವು ಮಾಡುವಂತಹ ಎಲ್ಲ ಪ್ರತಿಯೊಂದರ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ನಾವೇನೇನು ಇಷ್ಟಪಡ್ತಾ ಇದ್ದೀವೋ ಎಲ್ಲದರ ವಿಶೇಷವಾಗಿ ಇದನ್ನು ಏನು ಹೇಳ್ತಾ ಇದ್ದಾರೆ ಅಂದರೆ ಭವೌಷಧವು. ಭವೌಷಧ ಅಂದ್ರೇನು? ಔಷಧಿ ಏನಕ್ಕೆ ತಗೋತೀವಿ? ರೋಗ ಇದ್ದರೆ ಮಾತ್ರ. ರೋಗ ತುಂಬ ಉಲ್ಬಣವಾಗೋಗಿದ್ರೆ, ನಾವೇನಾದರೂ ಸ್ವಲ್ಪ ರೋಗಗಳನ್ನು ನೋಡಬೇಕು ಅಂದರೆ ಕ್ಯಾನ್ಸರ್ ದೊಡ್ಡ ರೋಗ ಅಂತ ನಮಗೆ ಗೊತ್ತಿರೋ ಪ್ರಕಾರ, ಅದಕ್ಕೆ ಫೈನಲ್ ಸ್ಟೇಜಿಗೆ ಬಂದಿದ್ದರೆ ಅದಕ್ಕೆ ಔಷಧಿ ಮಾತ್ರ ತುಂಬ ಕಷ್ಟ. ಅದನ್ನು ತೀರಿಸೋದಕ್ಕೆ, ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲದೆ ಇರುವಂಥ ಔಷಧಿಗಳನ್ನು ನಾವು ತಗೋಬೇಕಾಗತ್ತೆ. ಅಷ್ಟು ಎಲ್ಲ ರೀತಿಯಲ್ಲಿ ನಾವು ಯಾವ ರೋಗವನ್ನು ಬೇಕಾದ್ರೆ ನಿವಾರಣೆ ಮಾಡ್ಬೋದು. ಈ ಭವರೋಗಕ್ಕೆ ಔಷಧಿ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇದನ್ನು ಹೇಳ್ತಾ ಇದ್ದಾರೆ, ಉತ್ತಮ ಶ್ಲೋಕ ಗುಣಾನುವಾದಾತ್. ಉತ್ತಮ ಶ್ಲೋಕ ಗುಣಾನುವಾದಾತ್. ಕೃಷ್ಣನಿಗೆ ಇನ್ನೊಂದು ಹೆಸರು ಅಂದರೆ ಉತ್ತಮ ಶ್ಲೋಕ. ಉತ್ತಮ ಶ್ಲೋಕ ಯಾಕೆ ಅಂದರೆ ಅವನನ್ನು ಹಾಡಿ ಹೊಗಳಿದ್ರೆ ನಾವು ಅದರಿಂದ ತೃಪ್ತಿಯನ್ನು ಹೊಂದುವಂತಹ ಸಂಪೂರ್ಣವಾದಂತಹ ಮನಸ್ಥಿತಿ ನಮಗೆ ಬರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ರೀತಿ ಅದು ಮನಸ್ಥಿತಿ? ಮನೋಭಿರಾಮಾತ್, ನಮ್ಮ ಮನಸ್ಸು ಆನಂದದಿಂದ ತುಂಬಿ ಹೋಗುತ್ತೆ. ಹಾಗಾಗಿ ಇವತ್ತು ನಾವಿಲ್ಲಿ ತಿಳ್ಕೊಳ್ಳೋಕ್ಕೆ ಕೂತಿರುವಂಥದ್ದು ಅಥವಾ ನಾವು ಆಚರಣೆ ಮಾಡೋದಕ್ಕೆ ಅಂತ ಇಲ್ಲಿ ನಾವು ಕೂತಿರುವಂಥದ್ದು ಮೊದಲು ನಮ್ಮ ಮನಸ್ಸನ್ನು ಸರಿ ಮಾಡ್ಕೊಳ್ಳೋದಕ್ಕೆ. ಯಾಕೋಸ್ಕರ? ನಾವು ಕೃಷ್ಣನನ್ನು ಬರಮಾಡ್ಕೊಳ್ಳೋಂತಹ ಸ್ಥಿತಿ ನಮ್ಮ ಹೃದಯದಲ್ಲಿ ಏರ್ಪಾಡಾಗಬೇಕು. ಮುಂದೆ ಕೇವಲ ಒಂದು ತಿಂಗಳು, ಇವತ್ತಿಂದ ಲೆಕ್ಕ ಹಾಕೊಂಡ್ರೆ ಒಂದು 28 ದಿನ, 25-28 ದಿನ ಆಗುತ್ತೆ. 4ನೇ ತಾರೀಕು ಸೆಪ್ಟೆಂಬರ್ ಶ್ರೀಕೃಷ್ಣ ಜನ್ಮಾಷ್ಟಮಿ. ಯಾರದಾದರೂ ಹುಟ್ಟಿದಬ್ಬ ಏನಾದರೂ ನಾವು ಆಚರಣೆ ಮಾಡಬೇಕು ಅಂದರೆ ಅದು ಯಾರ್ದಾದ್ರೂ ಆಗಿರಲಿ,
ಮಗಂದಿರ್ಬೋದು, ಸ್ನೇಹಿತಂದಿರ್ಬೋದು, ಪ್ರೇಮಿದಿರ್ಬೋದು, ಯಾರದೇ ಆದ್ರೂ ತುಂಬ ಒಂದು ರೀತಿಯಲ್ಲಿ ಪ್ಲಾನಿಂಗ್ ಯೋಜನೆಗಳನ್ನು ಮಾಡ್ಕೊಂಡಿರ್ತೀವಿ. ಅವರಿಗೆ ಅದು ಇಷ್ಟ ಆಗಬೇಕು. ನನ್ನ ಮಗ ನನ್ನನ್ನು ಅಪ್ಪ ನಿಂತರ ನನಗೆ ತಂದೆನೇ ಇಲ್ಲ ಅಂತ ಹೇಳಬೇಕು, ಆ ರೀತಿ ಯೋಚನೆ ಮಾಡಿರ್ತೀವಿ. ಅದೇ ಥರ ಯಾರಾದರೂ ಸ್ನೇಹಿತರು ತುಂಬ ಆಪ್ತರಾಗಿದ್ದರೆ ಅವರಿಗೆ ತಿಳಿದೇ ಇರೋ ರೀತಿಯಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಅವರ ಮನಸ್ಸನ್ನು ಸಂತೋಷಪಡಿಸೋದಕ್ಕೆ ಇಷ್ಟಪಡ್ತೀವಿ. ಅದೇ ಥರ ಒಬ್ಬ ಪ್ರೇಮಿ ಒಬ್ಬ ಪ್ರಿಯತಮೆಯನ್ನು ಅಥವಾ ಯಾರಾದರೂ ಆಗಲಿ ಎಲ್ಲರೂ ಅವರವರನ್ನು ಸಂತೋಷಪಡಿಸೋದಕ್ಕೆ ಪ್ರಯತ್ನ ಪಡ್ತೇವೆ. ಇಲ್ಲಿ ನಾವು ಆಚರಣೆ ಮಾಡೋದಕ್ಕೆ ತಯಾರಾಗ್ತಾ ಇರೋದು ಕೇವಲ ಒಬ್ಬ ತಂದೆ ಅಥವಾ ಒಬ್ಬ ಪ್ರೇಮಿ ಅಥವಾ ಒಬ್ಬ ಸಖ ಅಥವಾ ಸ್ನೇಹಿತ ಈ ಥರ ಅಲ್ಲ. ಅವನನ್ನು ನಾವು ತೃಪ್ತಿಪಡಿಸೋದಕ್ಕೆ ತಿಳ್ಕೋಬೇಕಾಗಿರೋದೇ ನಾವು ಈ ಕಾರಣಕ್ಕೆ. ಸಾಮಾನ್ಯ ಜೀವಿಗಳೇ ಎಷ್ಟೊಂದು ನಮಗೆ ಆನಂದವನ್ನು ಕೊಡೋದಕ್ಕೆ ಅಥವಾ ದುಃಖವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಈ ವ್ಯಕ್ತಿ ಎಲ್ಲರಿಗೂ ಸುಹೃದಯಿ, ಎಲ್ಲರನ್ನ ಸಂತೋಷವಾಗಿರೋದಕ್ಕೆ, ಎಲ್ಲರಿಗೂ ಸಂತೋಷವನ್ನೇ ಹಂಚೋದಕ್ಕೆ ಭಗವಂತ ಅನ್ನಿಸ್ಕೊಂಡು ಶ್ರೀಕೃಷ್ಣನ ರೂಪದಲ್ಲಿ ನಮ್ಮ ಮುಂದೆ ಬಂದು ನಿಂತಿದ್ದಾನೆ. ಇದನ್ನು ನಾವು ನೀರು ಕುಡಿಬಾರ್ದು ಇದ್ದೆ, ಆದರೂ ಬಾಯಲ್ಲಿ ಒಣಗ್ತಾ ಇದೆ, ಆಗ್ತಾ ಇಲ್ಲ. ಕೃಷ್ಣ ಶ್ರೀಹರಿ. ಇಲ್ಲಿ ನಾವು ಆಚರಣೆ ಮಾಡಬೇಕು ಅಂತ ಇರೋದು ಜಗದೊಡೆಯ, ಜಗತ್ತಿಗೆ ಬರೇ ಈ ಲೋಕಕ್ಕೆ ಮಾತ್ರ ಅಲ್ಲ, ಸರ್ವ ಲೋಕಗಳು, ಎಷ್ಟು ಲೋಕಗಳಿದೆ ಎಲ್ಲ ಲೋಕಗಳನ್ನು ಸೃಷ್ಟಿಕರ್ತ, ಎಲ್ಲ ಲೋಕಗಳ ಸೃಷ್ಟಿಕರ್ತ, ಎಲ್ಲದರ ಒಡೆಯ ಅವನೇ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಇವನನ್ನು ನಾವು ಹಾಡಿ ಹೊಗಳಿದ್ರೆ ಯಾವ ಥರ ಇರುತ್ತೆ ಅಂದರೆ, ಉತ್ತಮ ಶ್ಲೋಕ ಯಾರಾದರೂ ಏನಾದರೂ ಒಂದು ಬರೆದಿದ್ದು ಅಥವಾ ಓದಿದ್ದು ಅದನ್ನು ಓದಿದ್ರೆ ಅಥವಾ ಹೇಳಿದ್ರೆ ಯಾರಿಗೆ ಸಂತೋಷ ಆಗುತ್ತೆ, ಯಾವ ಥರ ಸಂತೋಷ ಆಗುತ್ತೆ, ಇದನ್ನು ನಾವು ಯೋಚನೆ ಮಾಡಿದ್ರೆ ಅವರ ಮನಸ್ಸು ತೃಪ್ತಿ ಆಗಬೇಕು ಅನ್ನೋ ಇದರಲ್ಲಿ ಮಾತ್ರನೇ ನಾವು ಬರೆದಿರ್ತೀವಿ. ಆದರೆ ಅದರಲ್ಲಿ ಯಾವುದಾದ್ರೂ ಒಂದು ಕೊಂಕು ಇದ್ದರೆ ಅಥವಾ ತಪ್ಪಿದ್ರೆ ಅದರಿಂದ ಅವ್ರ ಮನಸ್ಸು ಸಂತೋಷ ಆಗಲ್ಲ. ಆದರೆ ಭಗವಂತನನ್ನು, ಕೃಷ್ಣನನ್ನು ನಾವು ಹಾಡಿ ಹೊಗಳಬೇಕಾದ್ರೆ ಅದು ತಪ್ಪಾಗಿ ಇದ್ದರೂ ಪರವಾಗಿಲ್ಲ. ಮಕ್ಕಳು ತಂದೆ ತಾಯಿ ಮುಂದೆ ಮಾತಾಡಬೇಕಾದ್ರೆ ಅರಕು ಮರುಕು ಭಾಷೆಯಲ್ಲೇ ಮಾತಾಡೋದು, ಅದು ಸ್ಪಷ್ಟವಾಗಿ ಕೇಳೋದಿಲ್ಲ, ಏನೂ ಆಗಲ್ಲ. ಆದರೆ ಮಾತ್ರ ಎಲ್ಲರಿಗೂ ಆನಂದ ಯಾವ ಥರ ಆಗುತ್ತೆ, ಅದೇ ಥರ ಕೃಷ್ಣನಿಗೆ ನಾವು ಕೃಷ್ಣನನ್ನು ತಿಳ್ಕೊಳ್ಳೋದಕ್ಕೋಸ್ಕರ, ಕೃಷ್ಣನನ್ನು ಹಾಡಿ ಹೊಗಳೋದಕ್ಕೋಸ್ಕರ ನಮ್ಮ ಈ ಒಂದು ಬುದ್ಧಿಶಕ್ತಿ ಯಾವ ಥರ ಇದೆ ಅಂದರೆ, ನನಗೆ ಇವಾಗ ಕೃಷ್ಣ ಅಂತ ಹೇಳೋ ಅಂಥ ಒಂದು ಮಾತೇ ನನ್ನ ಬಾಯಲ್ಲಿ ಬರ್ತಾ ಇರಲಿಲ್ಲ ಒಂದು ಕಾಲದಲ್ಲಿ. ಆದರೆ ಇವತ್ತು ಅವನ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಇದು ನಮಗೆ ಖಂಡಿತವಾಗಿ ಇದು ನಮಗೆ ಆನಂದವನ್ನು ಕೊಡುವಂತಹ ವಿಚಾರ ಅನ್ನೋದು ಆಮೇಲೆ ಗೊತ್ತಾಗೋದು. ಯಾವ ಥರ ಧನ್ಯರಾಗಬೇಕು ಅಂದರೆ, ಗಂಗೆಯ ನೀರನ್ನು ತಂದಂತಹ ಆ ಪಾದಕ್ಕೆ ಅದೇ ನೀರನ್ನು ತಗೊಂಡು ಅಭಿಷೇಕ ಮಾಡಿ ಇದು ನನ್ನ ಸಮರ್ಪಣೆ ಅಂತ ಹೇಳುವ ಹಾಗೆ.
ಯಾವ ಥರ? ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು. ಹಾಗಾಗಿ ಇವತ್ತಿನ ಈ ಒಂದು ವಿಶೇಷವಾದಂತಹ ಜನ್ಮಾಷ್ಟಮಿಯ ಏನು ನಾವು ಕಥೆಯನ್ನು ಕೇಳಬೇಕು, ಜನ್ಮಾಷ್ಟಮಿಗಾಗಿ ನಮ್ಮ ಮನಸ್ಸನ್ನು ಯಾವ ರೀತಿ ಪರಿಶುದ್ಧಗೊಳಿಸ್ಕೊಂಡು ಅವನ ಬರುವಿಕೆಯನ್ನು ಯಾವ ರೀತಿ ನಾವು ಮನಸ್ಸನ್ನು ತುಂಬಿ ಆನಂದದಿಂದ ಸಂತೋಷದಿಂದ ನಾವು ಆಚರಣೆ ಮಾಡಬೇಕು ಅನ್ನೋದಕ್ಕೆ ನಮ್ಮ ಮನಸ್ಸನ್ನು ಮೊದಲು ಏನು ಮಾಡಬೇಕು? ತಯಾರು ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ತಯಾರಾಗುವಂಥ ಕೆಲಸಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಉತ್ತಮ ಶ್ಲೋಕ ಗುಣಾನುವಾದ ಪುಮಾನ್ ವಿರಾಜೇತ ವಿನಃ ಪಶುಘ್ನಾತ್. ಎಲ್ಲ ರೀತಿಯ ಈ ಭವೌಷಧ ಯಾವುದು ಅಂದರೆ ನಮ್ಮಲ್ಲಿರುವಂಥ ಎಲ್ಲ ಕಷ್ಟ ಕೋಟಲೆಗಳು ಯಾವ್ಯಾವುದು. ಇವತ್ತು ಯಾರಾದರೂ ಇಲ್ಲಿ ಬಂದು ಕೂತಿದ್ದೀರಾ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಜೀವನದಲ್ಲಿ ಯಾವುದೋ ಒಂದು ತೊಂದರೆ. ಹೌದಾ? ಕರೆಕ್ಟಾ? ಭವೌಷಧ ಅಂದರೆ ಭವರೋಗ, ಅದು ಬೇರೆ ವಿಷಯ. ಆದರೆ ನಮ್ಮಲ್ಲಿ ಯಾವುದಾದ್ರೂ ಒಂದು ನಿಜವಾಗಲೂ ನಮಗೆ ಒಂದು ತೊಂದರೆ ಇಲ್ಲ ಅಂದರೆ ನಾವು ಈ ಜಾಗಕ್ಕೆ ಬರ್ತಾ ಇರಲಿಲ್ಲ. ಎಲ್ಲ ಕಡೆ ಪ್ರಯತ್ನ ಪಟ್ಟಾಯಿತು. ಎಲ್ಲಿ? ಒಳ್ಳೆ ಡಾಕ್ಟ್ರ್ ನೋಡಾಯಿತು, ಒಳ್ಳೆ ಲಾಯರ್ ನೋಡಾಯಿತು, ಒಳ್ಳೆ ಇಂಜಿನಿಯರ್ ನೋಡಾಯಿತು, ಒಳ್ಳೆ ಇವನು ನೋಡಾಯಿತು, ಎಲ್ಲರನ್ನೂ ನೋಡಾಯಿತು. ಈ ಎಲ್ಲರಿಂದ ಸಿಕ್ಕಿದ್ದು ಏನು? ತೊಂದರೆನೇ. ಯಾಕೆ ಅಂದರೆ ಯಾರು ಪರಿಹಾರ ಕೊಡೋದಕ್ಕೆ ಮುಂದೆ ಬಂದವರು ಎಲ್ಲರೂ ಅವರ ಕೈಯನ್ನು ಚೆಲ್ಲಿಬಿಟ್ಟು ನನ್ನ ಕೈಲಿ ಇಷ್ಟೇ ಆಗುತ್ತೆ. ಡಾಕ್ಟ್ರು ಏನು ಮಾಡ್ತಾನೆ? ನನ್ನನ್ನು ರೋಗಿ ಅಂತ ನೋಡ್ತಾನೆ, ಆಯಿತಾ? ರೋಗವನ್ನು ಪರಿಹಾರ ಮಾಡೋದಕ್ಕೆ ಅವನಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಮೀರ್ತಾನೆ. ಕೊನೆಗೆ ಹೇಳ್ತಾನೆ, ಅಯ್ಯೋ ನನ್ನ ಕೈಯಲ್ಲಿ ಏನೂ ಆಗಲಿಲ್ಲ, ನಾನು ಮಾಡೋದೆಲ್ಲ ಪ್ರಯತ್ನ ಮಾಡಿಬಿಟ್ಟಿದ್ದೀನಿ, ಇನ್ನು ಮೇಲೆ ದೇವರಿಚ್ಛೆ. ಹಾಗಾಗಿ ನಮ್ಮ ಜೀವನವನ್ನು ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ, ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಒಂದೇ ಒಂದು ಸ್ಥಳ ಅಂದರೆ ಅದು ದೇವಸ್ಥಾನ. ದೇವ ಯಾರು? ಭಗವಂತ. ಸ್ಥಾನ ಅವನಿರೋದು ಜಾಗ. ಅದಕ್ಕೆ ಕೊನೆಗೆ ಎಲ್ಲರೂ ಬಂದು ಮೊರೆ ಇಡೋದು ಎಲ್ಲಿ? ದೇವರ ಮುಂದೆ. ಅದಕ್ಕೋಸ್ಕರ ಕೃಷ್ಣನ ಈ ಒಂದು ಕಥೆಯನ್ನು ಕೇಳ್ತಾ ನಮ್ಮ ಎಲ್ಲ ಭವರೋಗಗಳು ನಿವಾರಣೆ ಆಗೋಗುತ್ತೆ. ಭವರೋಗ ಅಂದರೆ ನಾನು ಇವಾಗ ಹೇಳಿದ್ನಲ್ಲ, ಎಲ್ಲ ರೋಗಗಳು ಒಂದಲ್ಲ, ಪ್ರತಿಯೊಂದು ರೋಗಗಳು ನಿವಾರಣೆ ಆಗೋಗುತ್ತೆ. ಹಾಗಾಗಿ ನಾವು ಯಾವ ಪ್ರಜ್ಞೆಯನ್ನು ಶುದ್ಧಿಗೊಳಿಸಬೇಕು ಅಂದರೆ ನಮಗಿರುವಂತಹ ಈ ಭವರೋಗದ ಚಿಂತೆಗಳು ಅಂಥ ಒಂದು ಶುದ್ಧವಾದ ಪ್ರಜ್ಞೆಯನ್ನು ಮುಚ್ಚಿರುವಂತಹ ಧೂಳು ಹಿಡಿದ ಕನ್ನಡಿಯ ಥರ ಇರುವಂತಹ ಈ ಒಂದು ಮನಸ್ಸನ್ನು ಶುಚಿಗೊಳಿಸಬೇಕು. ಈ ಮನಸ್ಸನ್ನು ಶುಚಿಗೊಳಿಸೋದು ಯಾವ ರೀತಿ ಅಂದರೆ ಕೇವಲ ಭಗವಂತನ ಪುಣ್ಯ ಕಥೆಗಳು. ಶೃಣ್ವತಾಂ ಸ್ವತಃ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ಥೋ ಅಭದ್ರಾಣಿ. ಹೃದಯದಲ್ಲಿರುವಂಥ ಎಲ್ಲ ಅಭದ್ರಗಳಂದರೆ ಇದೆ. ಪ್ರತಿಯೊಂದು ನನಗೆ ಬೇಕಾಗಿದ್ದು ಸಿಗಲಿಲ್ಲ, ನನಗೆ ಬೇಕಾಗಿದ್ದು ಆಗಲಿಲ್ಲ, ನಾನು ತೊಗೊಳ್ಲಿಲ್ಲ, ಇನ್ನೊಂದು ನನಗೆ ಸಿಗಲಿಲ್ಲ, ಎಲ್ಲದಕ್ಕೂ ಒಂದೇ ಉತ್ತರ, ಶೃಣ್ವತಾಂ ಸ್ವತಃ ಕೃಷ್ಣ. ಹಾಗಾಗಿ ಎಲ್ಲವೂ ನಮಗೆ ಸಿಗಬೇಕಾದ್ರೆ ಒಂದೇ ಒಂದು ಜಾಗ, ಅದು ದೇವಸ್ಥಾನ. ಅದಕ್ಕೋಸ್ಕರ ಎಲ್ಲರೂ ಕೊನೆಯದಾಗಿ ಶರಣಾಗೋದು ಇಲ್ಲೇನೆ. ನೋಡಿ, ಎಷ್ಟೋ ಜನ ಕೋರ್ಟ್ಗೆ ಹೋಗ್ತಾರೆ, ಇದಕ್ಕೆ ಹೋಗ್ತಾರೆ, ಎಲ್ಲದಕ್ಕೂ ಹೋಗ್ತಾರೆ, ಪರಿಹಾರ ಸಿಕ್ಕಲ್ಲ. ಕೊನೆಗೆ ಬಂದು ನನಗೆ ಇದೊಂದು ಮಾಡಿಕೊಟ್ಬಿಟ್ರೆ ನಿನಗೆ 100 ತೆಂಗಿನಕಾಯಿ ಹೊಡಿತೀನಿ, ಇದೊಂದು ಮಾಡಿಕೊಟ್ಬಿಟ್ರೆ ನಿನಗೆ ಅಲಂಕಾರ ಮಾಡಿಸ್ಬಿಡ್ತೀನಿ. ಶುದ್ಧವಾದಂತಹ ಪ್ರಜ್ಞೆ ನಮ್ಮನ್ನು ಮುಚ್ಚಿರೋದ್ರಿಂದ ಈ ಎಲ್ಲ ಚಿಂತೆಗಳಿಂದ ನಮ್ಮ ಕೈಯಲ್ಲಿ ಆಗುವಂತಹ ಕೆಲಸಗಳನ್ನು ಮಾಡಿಸ್ದಿರ ನಮಗೆ ಯಾವುದು ದಕ್ಕೋದಿಲ್ವೋ ಅದರ ಬಗ್ಗೆನೇ ಚಿಂತೆ ಮಾಡ್ತಾ ಅವನು ಮುಂದೆ ಬಂದು ನಾವು ಬೇಡಿಕೆಗಳನ್ನು ಇಡ್ತೀವಿ. ಇದು ಎಲ್ಲವೂ ನಮ್ಮಿಂದ ದೂರ ಆಗಬೇಕು ಅಂದರೆ, ಇದು ಎಲ್ಲವೂ ನಮ್ಮಿಂದ
ನಿರ್ಮೂಲನೆ ಆಗಬೇಕು ಅಂದರೆ ಒಂದೇ ಒಂದು ಇರೋದು, ಅದು ಕೃಷ್ಣ ಕಥೆ. ಈ ಕೃಷ್ಣ ಕಥೆಯನ್ನು ಯಾರು ಕೇಳ್ತಾರೆ, ಕೃಷ್ಣ ಕಥೆಯನ್ನು ಯಾರು ಅದನ್ನು ಶ್ರವಣ ಮಾಡಿ ಅದನ್ನು ಮನನ ಮಾಡಿಕೊಂಡು ಕೊನೆಗೆ ಅದನ್ನು ಸೇವೆಯ ರೂಪದಲ್ಲಿ ಭಗವಂತನ ಮುಂದೆ ಇಡ್ತಾರೆ. ಸೇವೆಯ ರೂಪ ನೋಡಿ, ಭಗವಂತನಿಗೆ ಭಕ್ತಿಯನ್ನು ಮಾಡಬೇಕು ಅಂತ ಎಲ್ಲ ನಮ್ಮ ಹಿಂದಿನ ಎಲ್ಲ ತಂದೆ ತಾಯಿಗಳಿಂದ ಹಿಡಿದು ಆಚಾರ್ಯರಿಂದ ಎಲ್ಲರೂ ಹೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದ ಮಾತ್ರ ಅದನ್ನು ಭಕ್ತಿ ಅಂತ ಹೇಳಲಿಲ್ಲ, ಭಕ್ತಿ ಸೇವೆ ಅಂತ ಹೇಳಿದ್ರು. ಭಕ್ತಿ ಎಲ್ಲರೂ ಮಾಡ್ತೀವಿ, ಸೇವೆ ರೂಪದಲ್ಲಿ ಮಾಡಿದಾಗ ಮಾತ್ರ ಅದು ಪರಿಪೂರ್ಣ ಆಗುತ್ತೆ. ಇದನ್ನು ಸೇವೆ ಮತ್ತು ಪರಿಪೂರ್ಣತೆ ನಾನಿವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ಒಂದು ವಿಷಯ, ಸೇವೆಯಿಂದ ಪರಿಪೂರ್ಣತೆಯನ್ನು ಪಡೆಯೋದು. ಅದಕ್ಕಾಗಿ ಈ ಒಂದು ಪೀಠಿಗೆ ಇದು ಎಲ್ಲರಿಗೂ ಅರ್ಥ ಆಯಿತು ಅಂತ ಕಾಣುತ್ತೆ. ಹಾಗೆ ನಾವು ಇವತ್ತು ಕೃಷ್ಣನ ಕಥೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾವು ಕೃಷ್ಣ ಈ ಲೋಕಕ್ಕೆ ಬರಬೇಕಾದ್ರೆ ಮೂಲ ಕಾರಣ ಏನು ಅಂತ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಕೃಷ್ಣನ ಈ ಒಂದು ಆಗಮನಕ್ಕೆ ಮುಖ್ಯ ಕಾರಣ ಅಂದರೆ ಭೂದೇವಿ. ಈ ಲೋಕದಲ್ಲಿ ಇರುವಂಥ ನಾವು ಏನು ಬಾಳ್ತಾ ಇದ್ದೀವಿ, ನಾವು ಏನು ಆಶ್ರಯವನ್ನು ತಗೊಂಡು ಇಲ್ಲಿ ವಾಸಿಸ್ತಾ ಇದ್ದೀವಿ, ಆ ಭೂತಾಯಿ ಅವರು ಗೋವಿನ ರೂಪದಲ್ಲಿ ಬ್ರಹ್ಮನ ಮುಂದೆ ಹೋಗ್ತಾರೆ. ಬ್ರಹ್ಮನ ಮುಂದೆ ಹೋಗಿ ಅವ್ರು ಕೇಳ್ಕೋತಾರೆ, ನನಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಯಾರಿಗೂ ನಾನು ಆಶ್ರಯ ಕೊಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದರೆ ಎಲ್ಲರೂ ಪಾಪಕರ್ಮಗಳನ್ನು ಮಾಡ್ತಾರೆ, ಪಾಪಕರ್ಮಗಳಲ್ಲಿ ತುಂಬಿ ಹೋಗಿದ್ದಾರೆ. ಎಲ್ಲರೂ ಆಳ್ತಾ ಇರುವಂತಹ ರಾಜರಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬರು ನನಗೆ ತುಂಬ ತೊಂದರೆಯನ್ನೇ ಕೊಡ್ತಾ ಇದ್ದಾರೆ ವಿನಃ ನನ್ನಿಂದ ತಗೊಂಡಿದ್ದು ಎಲ್ಲವನ್ನ ಅವರು ತಮ್ಮ ಇಂದ್ರಿಯ ತೃಪ್ತಿಗೆ ಬಳಸಿ ನನ್ನನ್ನು ಯಾವುದೇ ರೀತಿಯ ಪುಣ್ಯದ ಕೆಲಸಗಳನ್ನು ಮಾಡದಿರ ನನ್ನನ್ನು ಪಾಪಿಯನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲಿ ನಾನು ಇನ್ನು ಈ ಜನಕ್ಕೆ ವಾಸಿಸೋದಕ್ಕಾಗಲಿ ಅಥವಾ ಅವರಿಗೆ ಬೇಕಾದನ್ನು ಕೊಡೋದಕ್ಕಾಗಲಿ ನನ್ನ ಕೈಲಿ ಸಾಧ್ಯ ಇಲ್ಲ, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ಹೇಳಿ ಬ್ರಹ್ಮನ ಮುಂದೆ ಹೋಗ್ತಾರೆ. ಬ್ರಹ್ಮ ಎಲ್ಲರಿಗೂ ತಂದೆ, ಎಲ್ಲ ಪ್ರತಿಯೊಂದು ಜೀವಿಗಳಿಗೂ ಬ್ರಹ್ಮ ತಂದೆ. ಯಾಕೆ? ಸೃಷ್ಟಿಕರ್ತ ಅವನೇ. ಅವರ ಜೊತೆಯಲ್ಲಿ ಶಿವ, ದೇವಾನುದೇವತೆಗಳು ಎಲ್ಲರೂ ಸಹ ಬಂದಿರ್ತಾರೆ. ಬ್ರಹ್ಮ ತಾನು ಸೊಲ್ಯೂಷನ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂದರೆ ಅವನಿಗೂ ಒಬ್ಬ ತಂದೆ ಇದ್ದಾನೆ. ಹಾಗಾಗಿ ಅವನು ಶ್ವೇತದ್ವೀಪ ಅಂತ ಹೇಳುವಂತಹ ಕ್ಷೀರಸಾಗರದ ಹತ್ರ ಕರ್ಕೊಂಡೋಗ್ತಾರೆ. ಕ್ಷೀರಸಾಗರದ ಹತ್ರ ಕರ್ಕೊಂಡೋಗ್ತಾರೆ. ಕರ್ಕೊಂಡೋದಾಗ ಅಲ್ಲಿ ಪುರುಷ ಸೂಕ್ತ, ದೇವತೆಗಳು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಈ ಪುರುಷ ಸೂಕ್ತದ ಮೂಲಕನೇ ಪ್ರಾರ್ಥನೆಯನ್ನು ಮಾಡೋದು. ಈ ಪುರುಷ ಸೂಕ್ತವನ್ನು ಹೇಳ್ತಾ ಬ್ರಹ್ಮ ಧ್ಯಾನಸ್ಥನಾಗ್ತಾನೆ. ಧ್ಯಾನಸ್ಥನಾದಾಗ ನಾವು ಭಾಗವತದ ಮೊದಲನೇ ಶ್ಲೋಕ ನೋಡ್ಬೋದು. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಬ್ರಹ್ಮನಿಗೆ ಹೃದಯದಲ್ಲಿ ಜ್ಞಾನ ಕೊಡ್ತಾನೆ ಭಗವಂತ. ಹಾಗೆ ಭಗವಂತ ಬ್ರಹ್ಮನಿಗೆ ಹೃದಯದ ಮೂಲಕ ಅವನಿಗೆ ಆಜ್ಞೆಯನ್ನು ಮಾಡ್ದ. ನಾನು ಇನ್ನು ಸ್ವಲ್ಪ ದಿನದ ಕಾಲಾವಕಾಶದಲ್ಲೇ ನಾನು ಈ ಭೂಮಿಯ ಮೇಲೆ ಅವತಾರ ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ಲ ಚಿಂತೆಗಳನ್ನು ನಾನು ಪರಿಹಾರ ಮಾಡ್ತೀನಿ. ಇದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ನೀವು ನಿಮ್ಮ ಕೆಲಸಗಳನ್ನು ಮಾಡಿ. ನಾನು ಬರೋದಕ್ಕೆ ಏನು ತಯಾರಿ ಮಾಡಬೇಕು? ಯದು ಮತ್ತು ವೃಷ್ಣಿ ವಂಶಗಳಲ್ಲಿ ಎಲ್ಲ ದೇವತೆಗಳು ಹೋಗಿ ಏನಾಗಬೇಕು? ಜನ್ಮ ತಗೋಬೇಕು. ಯಾಕೆ? ಒಂದು ಉದಾಹರಣೆ ಪ್ರಭುಪಾದ ಯಾವಾಗಲೂ ಕೊಡ್ತಾರೆ. ಯಾರಾದರೂ ಒಬ್ಬ ಪ್ರೆಸಿಡೆಂಟ್, ಒಂದು ದೇಶದ ಪ್ರೆಸಿಡೆಂಟು ಒಂದು ಜಾಗಕ್ಕೆ ಹೋಗ್ತೀನಿ ಅಂದರೆ ಆ ಜಾಗದಲ್ಲಿ ಇರುವಂತಹ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಿ ಅಲ್ಲಿ ಪ್ರತಿಯೊಂದೂ ಸುವ್ಯವಸ್ಥಿತವನ್ನಾಗಿ ಮಾಡಿದ್ರೆ ಮಾತ್ರ ಆ ಪ್ರೆಸಿಡೆಂಟ್ ಹೋಗಿ ಅಲ್ಲಿ ಕಾಲಿಡ್ತಾನೆ. ಅದೇ ಥರನೇ ಭಗವಂತ ದೇವತೆಗಳಿಗೆ ಆಜ್ಞೆ ಮಾಡ್ದ. ಎಲ್ಲ ಪ್ರತಿಯೊಬ್ಬರೂ ಒಬ್ಬರೇ ಅಲ್ಲ,
ಬ್ರಹ್ಮನಿಂದ ಹಿಡಿದು ಎಲ್ಲ ದೇವತೆಗಳು ಆದಿಯಾಗಿ ಎಲ್ಲರೂ ಹೋಗಿ ಅಲ್ಲಿ ಯದು ಮತ್ತು ವೃಷ್ಣಿ ವಂಶದಲ್ಲಿ ಜನ್ಮಗಳನ್ನು ತಗೊಳ್ತಾರೆ. ಅದಾದಮೇಲೆ ಇಲ್ಲಿ ಈ ಒಂದು ಇದರಲ್ಲಿ ಕೃಷ್ಣನ ತಂದೆಯಾದಂತಹ ವಸುದೇವ ಮತ್ತು ದೇವಕಿ ಇವರು ಈ ವೃಷ್ಣಿ ವಂಶದ ತಂದೆ ಆದಂಥ ಯಾರು ಶೂರಸೇನ ಅವನ ಮಗ ವಸುದೇವ, ಮತ್ತು ದೇವಕಿ ಬಂದು ದೇವಕ ಅನ್ನೋ ಒಬ್ಬ ರಾಜನ ಮಗಳು. ಅವರು ಬಂದು ಉಗ್ರಸೇನ ಕಂಸ ಇದ್ದಾನೆ, ಆ ಕಂಸ ಭೋಜ ವಂಶದ ರಾಜ. ಆ ಕಂಸ ಮತ್ತು ದೇವಕಿ ಅವರು ಅಣ್ಣ ತಂಗಿಯಾಗಿ ಇದ್ದಾರೆ. ಅವರು ವಸುದೇವರಿಗೆ ಮದುವೆಯನ್ನು ಮಾಡಿಕೊಟ್ಟಿರ್ತಾರೆ. ಮದುವೆಯನ್ನು ಮಾಡಿಕೊಟ್ಟ ಮೇಲೆ ಅವರು ಆ ದಿನ ಸೋದರ ಯಾವಾಗಲೂ ತಂಗಿಯನ್ನು ಕರ್ಕೊಂಡೋಗಿ ಮಾವನ ಮನೆಗೆ ಬಿಡಬೇಕಾಗಿರೋಂತಹ ಸಂದರ್ಭ. ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಆಕಾಶವಾಣಿ ಆಗುತ್ತೆ. ಏ ಕಂಸ, ನೀನು ಮೂರ್ಖ, ನಿನಗೆ ಗೊತ್ತಿಲ್ಲ ನಿನ್ನ ತಂಗಿಯಲ್ಲಿ ಜನಿಸುವಂಥ 8ನೇ ಒಂದು ಶಿಶು ನಿನ್ನ ಸಂಹಾರ ಮಾಡುತ್ತೆ, ನಿನ್ನನ್ನು ಕೊಲ್ಲುತ್ತೆ. ಆದರೆ ನೀನು ಪ್ರೀತಿಯಿಂದ ನಿನ್ನ ತಂಗಿಯನ್ನು ಕರ್ಕೊಂಡೋಗಿ ಮಾವನ ಮನೆಗೆ ಬಿಡ್ತಾ ಇದ್ದೆ. ಈ ಮಾತು ಕೇಳಿದ ತಕ್ಷಣ ಅವನು ತುಂಬ ಕೋಪ ಯಾವ ಥರ ಬರುತ್ತೆ, ಯಾರಿಗೆ ರಾಕ್ಷಸರಿಗೆ ಕೋಪ ಬರುತ್ತಾರೆ ಯಾರಿಗೂ ಬರಲ್ಲ. ಆ ರೀತಿಯಲ್ಲಿ ಅವನು ಕಂಸ ರಾಕ್ಷಸ, ಹಿಂದಿನ ಜನ್ಮದಲ್ಲಿ ಕಾಲನೇಮಿ ಅನ್ನೋ ರಾಕ್ಷಸ. ಅವನು ತನ್ನ ಖಡ್ಗವನ್ನು ತೆಗೆದುಬಿಟ್ಟು ಈ ತಂಗಿ ಇದ್ದರೆ ತಾನೇ, ಅದಕ್ಕೋಸ್ಕರ ಅವನ್ನ ಕೊಂದಾಕ್ಬಿಡೋಣ ಅಂತೇಳಿ ಖಡ್ಗವನ್ನು ತೆಗಿತಾರೆ. ಅಷ್ಟರಲ್ಲಿ ವಸುದೇವ ಅವರನ್ನು ಕನ್ವಿನ್ಸ್ ಮಾಡಿ, ಯಾವ ಥರ ನೀನು ತಿಳ್ಕೊಂಡಿದೀಯಾ, 8ನೇ ಶಿಶು ಆಗಲಿ ಯಾವುದೇ ಶಿಶು ಆಗಲಿ, ಅವಳಿಗೆ ಹುಟ್ಟಿದಂಥ ಪ್ರತಿಯೊಂದು ಶಿಶುವನ್ನು ನಾನು ನಿನಗೆ ತಂದು ಒಪ್ಪಿಸ್ತೀನಿ, ನೀನು ಕೊಂದಾಕ್ಬೋದು. ನೀನು ತಂಗಿಯನ್ನು ಕೊಂದು ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ನೀನು ಕೆಟ್ಟ ಹೆಸರನ್ನು ಯಾಕೆ ತಗೋತೀಯಾ? ಅದಕ್ಕೆ ನೀನು ಈ ಕೆಲಸ ಮಾಡಬೇಡ. ನೀನು ರಾಜನ ಯಥೋಚಿತವಾದಂಥ ರಾಜ ಕ್ಷತ್ರಿಯನಾಗಿದೆಯಾ, ನೀನು ಒಂದು ಹೆಣ್ಣನ್ನು ಕೊಂದೆ ಅನ್ನೋ ಒಂದು ಇದಕ್ಕೆ ಅಪಕೀರ್ತಿಗೆ ಒಳಗಾಗಬೇಡ. ನೀನು ಏನು ಬಯಸ್ತಾ ಇದ್ದೀಯಾ ಆ ಮಕ್ಕಳೆಲ್ಲ ನಾನು ತಂದು ನಿನಗೆ ಒಪ್ಪಿಸ್ತೀನಿ, ಇದಕ್ಕೆ ನೀನು ದಯವಿಟ್ಟು ಒಪ್ಕೋ ಅಂತ ಹೇಳಿ ಅವನಿಗೆ ಕನ್ವಿನ್ಸ್ ಮಾಡ್ತಾನೆ. ಆಮೇಲೆ ವಸುದೇವ ಅವನನ್ನು ಕನ್ವಿನ್ಸ್ ಮಾಡಿದ್ಮೇಲೆ ಇವರನ್ನು ಯಾವುದೇ ಒಂದು ರೀತಿಯಲ್ಲಿ ಅವನು ವ್ಯವಸ್ಥಿತವಾಗಿ ಇಟ್ಟರೆ ಏನಾದರೂ ಇವರು ನನ್ನ ಕೈ ತಪ್ಪಿ ಹೋಗ್ತಾರೆ ಅಂತೇಳಿ ಸೆರೆಮನೆಗೆ ಹಾಕ್ಬಿಡ್ತಾನೆ. ಸೆರೆಮನೆಗೆ ಹಾಕಿದ ತಕ್ಷಣ ಅಲ್ಲಿಂದ 1, 2, 3, 4, 5, 6, 7, 8 ಈ ಥರ ಲೆಕ್ಕ ಹಾಕಬೇಕಲ್ಲ ಅವನು. ಅದಕ್ಕೋಸ್ಕರ 6 ಜನ ಮಕ್ಕಳನ್ನು ಅವನು ತಂದು ಒಪ್ಪಿಸಿದಾಗಲೂ ಇದೇನು ಬೇಡ, ನನಗೆ ಏನು ಅವಶ್ಯಕತೆ ಇಲ್ಲ, ನನಗೆ 8ನೇ ಶಿಶು ಮಾತ್ರ ತಗೊಂಬ ನೀನು ಸಾಕು, ಇದನ್ನು ನೀನು ತೊಗೊಂಡೋಗ್ಬೋದು ಅಂತ. ಅಷ್ಟರಲ್ಲಿ ನಾರದ ಮಹರ್ಷಿಗಳೇನು ಮಾಡ್ತಾರೆ, ಈ ಒಂದು ಯೋಚನೆಯನ್ನು ನೋಡಿದಾಗ ಇದು ಕೃಷ್ಣ ಬರೋದಕ್ಕೆ ವ್ಯವಸ್ಥಿತವಾದಂತಹ ರೀತಿ ಅಲ್ಲ. ಅದಕ್ಕೋಸ್ಕರ ಅವನಿಗೆ ಒಂದು ವಿಷಯವನ್ನು ಹೇಳ್ತಾರೆ. ನೋಡು, ಈ ದೇವತೆಗಳ ಲೆಕ್ಕಾಚಾರ ನಿನಗೆ ಅರ್ಥ ಆಗಲ್ಲ. ನೀನು 8 ಅಂತ ಏನಾದರೂ ತಿಳ್ಕೊಂಡು 8ನೇ ಶಿಶುವನ್ನು ಕೊಲ್ಲಕ್ಕೆ ಹೋದರೆ ಅದು ಮೊದಲನೇ ಮಗನೇ 8 ಆಗಿರುತ್ತೆ. ಯಾವ ಥರ ಅಂದರೆ ನೀನು ಲೆಕ್ಕ ಹಾಕು, 1, 2, 3, 4, 5, 6, 7, 8 ಈ ಕಡೆಯಿಂದ ಲೆಕ್ಕ ಹಾಕು, 1, 2, 3, 4, 5, 6, 7, 8 ಯಾವ್ದು ಬಂತು, ಮೊದಲನೇದ ಲಾಸ್ಟ್ದ? ನಿನಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ದೇವತೆಗಳ ಲೆಕ್ಕಾಚಾರ ಹಿಂಗಲ್ಲ. ನೀನು ಯಾವ ಶಿಶುವನ್ನು ಬಿಡಬೇಡ, ಎಲ್ಲವನ್ನ ಕೊಂದು ಹಾಕಿ. ಸರಿ, ನಾರದ ಮಹರ್ಷಿಗಳಿಗೆ ಬೇಕಾಗಿದ್ದು ಕೃಷ್ಣ ಬೇಗ ಬಂದು ಅವತಾರ ಮಾಡಬೇಕು ಅಷ್ಟೇ. ಅವ್ರ ಶಿಶು ಯಾವುದು ಏನು ಅಂತ ನೋಡಲಿಲ್ಲ. ಆದರೆ ಇಲ್ಲಿ ಒಂದು ವಿಶೇಷವಾದಂಥ ಇದಿದೆ. ಈ ಕಾಲನೇಮಿ ಅನ್ನೋ ರಾಕ್ಷಸ ಕಂಸನ ರೂಪದಲ್ಲಿ ಇಲ್ಲಿ ಅವತಾರ ಮಾಡಿದ್ದ.
ಆ ಕಾಲನೇಮಿ ಹಿಂದಿನ ಜನ್ಮದಲ್ಲಿ ಶಾಪಗ್ರಸ್ತನಾಗಿದ್ದ. ಆ ಮಕ್ಕಳು ಶಾಪಗ್ರಸ್ತರಾಗಿದ್ದರು, ಅವನ ಮಕ್ಕಳು 6 ಜನ ಮಕ್ಕಳು. ಏನಂದರೆ, ನೀವು ನಿಮ್ಮ ತಂದೆಯಿಂದನೇ ಹತರಾಗಬೇಕು ಅಥವಾ ಕೊಲೆ ಆಗಬೇಕು ಅಂತೇಳಿ, ಇದು ಶಾಪ. ಅದಕ್ಕೋಸ್ಕರ ಈ 6 ಜನ ಮಕ್ಕಳು ಕಂಸನ ಕೈಯಿಂದನೇ ವಧೆ ಆಗ್ತಾರೆ. ಆದರೆ ಬಂದದ್ದು ಮಾತ್ರ ಕುಂತಿಯ ಗರ್ಭದಲ್ಲಿ, ದೇವಕಿಯ ಗರ್ಭದಲ್ಲಿ. ಹರೇ ಕೃಷ್ಣ. ಇಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ, ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ನಮ್ಮ ಪರಂಪರೆಯಲ್ಲಿ ಬರುವಂತಹ, ನಾವು ಪ್ರತಿದಿನ ಬೆಳಗಿನ ಮಂಗಳಾರತಿಯನ್ನು ಹೇಳ್ತೇವೆ, ಒಂದೇ ಗುರು ಶ್ರೀ ಚರಣಾರವಿಂದ. ಈ ಒಂದು ಗೀತೆಯನ್ನು ಬರೆದವರು ಅವರು ವಿಶೇಷವಾಗಿ ನಮಗೆ ಈ ವಿಷಯದ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿ ಕೊಡ್ತಾರೆ. ನಾವು ಇವಾಗ ಇಲ್ಲಿ ನೋಡಿದ್ರೆ, ದೇವಕಿ ಭಕ್ತರ ರೂಪದಲ್ಲಿದ್ದಾರೆ, ದೇವಕಿ ಭಕ್ತರ ರೂಪದಲ್ಲಿದ್ದಾರೆ. ಕಂಸ ದುಸ್ಸಂಗ ಏನಂತ ಹೇಳ್ತಾರೆ, ಬೇಡದ ಒಂದು ಸಂಘವನ್ನು ನಾವು ಮಾಡಿದ್ರೆ ಏನಾಗ್ತೀವೋ ಅದಕ್ಕೆ ಒಂದು ಉದಾಹರಣೆ. ನಮ್ಮ ಬೇಡದ ಸಂಘಗಳು ಯಾವ ಥರ ಇದೆ ಅಂದರೆ, ಇಲ್ಲಿ ಹೇಳ್ತಾರೆ, ಯಾವುದು ಈ ಒಂದು 6 ಜನಗಳನ್ನು ಅವರು ಏನು ಹೇಳ್ತಾರೆ ಅಂದರೆ ಷಟ್ ಗರ್ಭಾಸುರರು ಅಂತ ಹೇಳ್ತಾರೆ. ಷಟ್ ಗರ್ಭಾಸುರರು 6 ಜನ ಹಸುರರು ನಮ್ಮ ಹೃದಯದಲ್ಲೇ ತುಂಬಿದ್ದಾರೆ. ಅದು ನಾವು ಸಾಮಾನ್ಯವಾಗಿ ನೋಡ್ಬೋದು, ಇಂದ್ರಿಯಗಳನ್ನು ಪ್ರಚೋದಿಸುವಂತಹ ವಿಷಯಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ನಮ್ಮ ಹೃದಯದಲ್ಲಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಈ ದುಸ್ಸಂಗ ಅಂದರೆ ಈ ಕಂಸನ ಭಯ ಏನಿದೆ ಅದು ಹೋಗಲ್ಲ. ದುಸ್ಸಂಗ ಅಂದರೆ ಕಂಸ. ಆ ಭಯ ಎಲ್ಲಿವರೆಗೂ ಕಾಡುತ್ತೆ ಅಂದರೆ, ಖಂಡಿತವಾಗಿ ನಮಗೆ ಈ 6 ವಿಷಯಗಳು, ಇಂದ್ರಿಯ ವಸ್ತುಗಳು, ಅದು ನಮ್ಮನ್ನು ಭಯಭೀತರನ್ನಾಗಿ ಮಾಡುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಹೋಗಿಸೋ ತನಕ, ಅದನ್ನು ನಾವು ತೆಗೆದಾಕೋ ತನಕ ಇದು ನಮ್ಮನ್ನು ಬಿಡೋದಿಲ್ಲ. ಅದಕ್ಕೋಸ್ಕರ ನಾವು ಕಂಸನಿಂದ ಹೊರಗಡೆ ಹೇಗೆ ಬರೋದಕ್ಕೆ ದೇವಕಿ ಪ್ರಯತ್ನ ಪಡ್ತಾ ಇದ್ದಾಳೋ ಅದೇ ರೀತಿಯಲ್ಲಿ ನಾವು ಸಹ ರಕ್ಷಣೆಯನ್ನು ಪಡಿಬೇಕು. ಯಾವುದು ನಾವು ಒಳ್ಳೆಯದು ಅಂದ್ಕೊಂಡು ನಾವು ಬೇರೆ ಕಡೆ ಸಂಘಗಳನ್ನು ಮಾಡ್ತಾ ಇದ್ದೀವಿ, ಅಂಥ ಸಂಘಗಳಿಂದ ನಾವು ದೂರ ಇರಬೇಕು. ಅದಾದಮೇಲೆ ಇಲ್ಲಿ ಎಲ್ಲ ಅನರ್ಥಗಳನ್ನು ನಾಶ ಮಾಡಬೇಕು. ಅದಕ್ಕಾಗಿಯೇ ಈ ಗರ್ಭವನ್ನು ಶುಚಿ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂದರೆ, ಇಂಥ 6 ಜನ ಯಾರು ಮಕ್ಕಳು ಹುಟ್ಟಿದ್ರೋ ಆ ಗರ್ಭದಲ್ಲೇ ಕೃಷ್ಣ ಹೇಗೆ ಬಂದ, ಕೃಷ್ಣ ಹೇಗೆ ಬರ್ತಾನೆ, ಕೃಷ್ಣ ಹೇಗೆ ಬರ್ತಾನೆ? ಅದಕ್ಕೋಸ್ಕರ ಮೊದಲು ಬಲರಾಮ ಬರ್ತಾನೆ. ಬಲರಾಮ ಯಾವ ರೀತಿ ಬರ್ತಾರೆ? ಅವರು ಎಲ್ಲವನ್ನ ಶುದ್ಧಿ ಮಾಡುವಂಥವರು. ಯಾಕೆ ಅಂದರೆ ಕೃಷ್ಣ ಹೇಳಿರೋದೇನು, ನೀವೆಲ್ಲ ಹೋಗಿ ಅಲ್ಲಿ ಪ್ರತಿಯೊಂದು ಸರಿಯಾಗಿರೋ ಥರ ನೋಡ್ಕೊಳ್ಳಿ, ಅಲ್ಲಿಗೆ ನಾನು ಬರ್ತಾ ಇದ್ದೀನಿ ಅಂತ. ಹಾಗಾಗಿ ಬಲರಾಮ ಅವರು ಇರೋದೇ ಗುರುತತ್ವದಲ್ಲಿ ಇರೋರು. ಅವರು ಎಲ್ಲವನ್ನ ಪ್ರತಿಯೊಂದೂ ಭಗವಂತ ಬರೋದಕ್ಕೆ ಏನೇನು ಬೇಕೋ ಎಲ್ಲವನ್ನ ರೆಡಿ ಮಾಡುವಂತಹ ಒಂದು ರೂಪ. ಅದಕ್ಕಾಗಿಯೇ ಅವರನ್ನು ಸಂಕರ್ಷಣ ಅಂತ ಕರೀತಾರೆ. ಇಲ್ಲಿ ದೇವಕಿಯ ಗರ್ಭದಲ್ಲಿ ಬಲರಾಮ ಬರಬೇಕಾದ್ರೆ ಒಂದು ವಿಷಯ ಇದಾಗ್ಬಿಡುತ್ತೆ. ಅಲ್ಲಿಗೆ ಯೋಗಮಾಯೆಯನ್ನು ಕೃಷ್ಣ ನಿರ್ದೇಶನ ಮಾಡ್ತಾರೆ. ನೋಡೋ, ಈಗ ಅಲ್ಲಿ ಬಲರಾಮ ಅವತಾರ ಮಾಡ್ತಾ ಇದ್ದಾರೆ, ಅವರನ್ನು ನೀನು ಗೋಕುಲದಲ್ಲಿ ಯಶೋಧ ಮತ್ತು ನಂದ ಮಹಾರಾಜರು
ಇರುವಂತಹ ಗೋಕುಲದಲ್ಲಿ ಯಶೋದೆಯ ಗರ್ಭಕ್ಕೆ ಅವರನ್ನು ಸ್ಥಳಾಂತರ ಮಾಡಿ, ರೋಹಿಣಿ ಗರ್ಭಕ್ಕೆ ಸ್ಥಳಾಂತರ ಮಾಡು ಅಂತೇಳಿ ಹೇಳ್ತಾರೆ. ಆ ಸಮಯದಲ್ಲಿ ಯೋಗಮಾಯ ಯಾರು ಇದನ್ನು ಮಾಡಬೇಕೋ ಅವರನ್ನು ಅಲ್ಲಿಂದ ಯಾರು ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರ ಮಾಡಬೇಕಾದ್ರೆ ಅಲ್ಲಿ ಒಂದು ಗರ್ಭಪಾತದ ವಿಷಯ ಬರುತ್ತೆ. ಈ ಗರ್ಭಪಾತ ಆದಾಗ ಇಲ್ಲಿ ಯಾವುದನ್ನು ನಾವು ಸ್ಥಳಾಂತರ ಅಂತೀವೋ ಅದಕ್ಕೆ ಬಲರಾಮನ ಇನ್ನೊಂದು ಹೆಸರು ಸಂಕರ್ಷಣ ಅಂದರೆ ಎಲ್ಲಿಂದ ಟ್ರಾನ್ಸ್ಫರ್ ಆದರು ಅನ್ನೋದನ್ನು ಹೇಳೋದಕ್ಕೆ ಅದನ್ನು ಸ್ಥಳಾಂತರಗೊಳ್ಳೋದು ಅಂದರೆ ಸಂಕರ್ಷಣ. ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಸ್ಥಳಾಂತರವಾಗೋದು, ಇದನ್ನು ಯೋಗಮಾಯ ಮಾಡ್ತಾರೆ. ಅದಾದ ಮೇಲೆ ಇಲ್ಲಿ ಇನ್ನೂ ವಿಶೇಷವಾದಂತಹ ಒಂದು ಉದಾಹರಣೆ ಏನಂದರೆ, ಇಲ್ಲಿಗೆ ಕೃಷ್ಣನಿಗೆ ಇದು 8ನೇ ಮಗುನ ಅಥವಾ 7ನೇ ಮಗುನ ಅಂತ ಕನ್ಫ್ಯೂಷನ್ ಆಗಬೇಕು. ಯಾಕೆಂದರೆ ಕೃಷ್ಣನಿಗೆ ಇರುವಂತಹ ಬುದ್ಧಿ ಯಾವ ಥರ ಅಂದರೆ ಬುದ್ಧಿಮತ ಅಸ್ಮಿ ಏನಂತ ಹೇಳ್ತಾರೆ ಕೃಷ್ಣ, ಬುದ್ಧಿವಂತರ ಬುದ್ಧಿ ನಾನು ಅಂತ. ಅದಕ್ಕೋಸ್ಕರ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಕಂಸನಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಬೇಕು, ಗೊಂದಲ ಸೃಷ್ಟಿ ಆಗಬೇಕು. ಇದು 8ನೇದ ಅಥವಾ 7ನೇದ, ಯಾಕೆ ಒಂದು ಮಗು ಸತ್ತೋಯ್ತಲ್ಲ, ಅವನ ಕೈಯಿಂದ ಏನು ಸಾಯಲಿಲ್ಲ, ಅದು ಆ ರೀತಿ ಅವನು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಆ ಒಂದು ಗರ್ಭಪಾತದ ನಾಟಕವನ್ನು ಅವನು ಕೃಷ್ಣ ಮಾಡಿಸ್ತಾರೆ. ಅಲ್ಲಿಂದ ಮತ್ತೆ 8ನೇ ಶಿಶುವಾಗಿ ಕೃಷ್ಣ ಅವತಾರ ಮಾಡ್ತಾ ಇದ್ದಾರೆ. ಆ ಅವತಾರದ ಸಮಯದಲ್ಲಿ ಕೃಷ್ಣ ಬರುವಂಥ ಸಮಯ ಯಾವ ಥರ ಇದೆ ಅಂತ ಶ್ರೀಮದ್ ಭಾಗವತದಲ್ಲಿ, ಅದರಲ್ಲಿ ವಿಶೇಷವಾಗಿ ಈ ಕೃಷ್ಣ ಯಾರು ನಿಮ್ಮ ಬಳಿ ಈ ಒಂದು ಬುಕ್ಕು ಇದೆಯೋ ಅಥವಾ ಇಲ್ವೋ ಅದನ್ನು ತಗೊಳ್ಳಿ, ಇದರಲ್ಲಿ ತುಂಬ ಚೆನ್ನಾಗಿ ವಿವರಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪುಸ್ತಕದಲ್ಲಿ ಶಿಲಾ ಶುಕದೇವ ಸ್ವಾಮಿಗಳು ಆ ಸಮಯಕ್ಕೆ ಸರಿಯಾಗಿ ಯಾವ ರೀತಿ ಕೃಷ್ಣ ಬರ್ತಾರೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಇಲ್ಲಿ ಕೃಷ್ಣ ಸಾಮಾನ್ಯ ಶಿಶುವಿನ ರೂಪದಲ್ಲಿ ಬರಲ್ಲ. ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ. ಜನ್ಮ ಕರ್ಮಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ನನ್ನ ಜನ್ಮ ಮತ್ತು ಕರ್ಮಗಳು ಎಲ್ಲವೂ ದಿವ್ಯವಾದದ್ದು. ಸಾಮಾನ್ಯ ಮನುಷ್ಯರ ರೀತಿಯಲ್ಲಿ ಯಾರೂ ಒಬ್ಬ ಮನುಷ್ಯ ಜನ್ಮ ತಗೋತಾನೆ, ಅದಕ್ಕೆ ವಿಶೇಷವಾದ ಕಾರಣ ಇರುತ್ತೆ, ಅವನ ಪಾಪ ಮತ್ತು ಪುಣ್ಯ. ಇದು ಎರಡರ ಲೆಕ್ಕಾಚಾರದಲ್ಲಿ ಅವನು ಯಾರ ಗರ್ಭಕ್ಕೆ ಹೋಗಬೇಕು, ಯಾವ ರೀತಿ ಅವನು ಸುಖ ಸಂತೋಷಗಳನ್ನು ಪಡಿಬೇಕು ಎಲ್ಲವೂ ನಿರ್ಧಾರ ಆಗಿರುತ್ತೆ. ಆದರೆ ಕೃಷ್ಣ ಈ ರೀತಿಯ ಜನ್ಮ ತಗೊಳ್ಳೋದಿಲ್ಲ. ಅದನ್ನು ಏನು ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೇ ಒಂದು ಅಧ್ಯಾಯದಲ್ಲಿ 4ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಜೋ ಅಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರಂ ಅಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ನಾನು ನನ್ನ ಇಚ್ಛೆಯ ಪ್ರಕಾರ ಯಾರ ಗರ್ಭಕ್ಕೆ ಹೋಗಬೇಕು, ಯಾರು ನಾನು ಅವತಾರ ಮಾಡಬೇಕಾದ್ರೆ ಯಾರ ಮುಂದೆ ನಾನು ಹೋಗಿ ಪ್ರಕಟ ಆಗಬೇಕು ಅನ್ನೋದನ್ನು ಅವನೇ ನಿರ್ಧಾರ ಮಾಡ್ತಾನೆ. ಇಲ್ಲಿ ನಮ್ಮ ಜನ್ಮವನ್ನು ಬ್ರಹ್ಮ ನಿರ್ಧಾರ ಮಾಡಿರ್ತಾರೆ, ವಿಧಿ ನಿರ್ಧಾರ ಮಾಡಿರುತ್ತೆ. ಆದರೆ ಕೃಷ್ಣನ ಅವತಾರವನ್ನು ಅವನೇ ಸ್ವತಃ ನಿರ್ಧಾರ ಮಾಡ್ತಾನೆ. ಸಂಭವಾಮಿ ಆತ್ಮಮಾಯೆಯ, ನಾನು ನಿರ್ಧಾರ ಮಾಡ್ತೀನಿ ನಾನು ಎಲ್ಲೋಗಬೇಕು ಅಂತ, ಯಾವ ಥರ ಇರಬೇಕು, ಏನು ಮಾಡಬೇಕು ಎಲ್ಲವೂ ಅವನೇ ಸ್ಪಷ್ಟವಾಗಿ ಅವನದೇ ಎಲ್ಲ ನಿರ್ಧಾರಗಳು. ಯಾರ ನಿರ್ಧಾರನೂ ಅವನ ಮುಂದೆ ನಡೆಯೋದಿಲ್ಲ. ಹಾಗಾಗಿ ಇಲ್ಲಿ ಈ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ವರ್ಣನೆ ಆಗ್ತಾ ಇದೆ. ಕೃಷ್ಣನ ಜನ್ಮದ ವಿವರಣೆಯನ್ನು ನಾವು ನೋಡಿದಾಗ ಆ ಪುಸ್ತಕದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಖಮಾನಿತ್ಯ ಅಂತ ಒಂದು ಜ್ಯೋತಿಷ್ಯ ಶಾಸ್ತ್ರ ಇದೆ. ಆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆ ಸಮಯದಲ್ಲಿ ರೋಹಿಣಿ ನಕ್ಷತ್ರ ಬಂದು ಬ್ರಹ್ಮನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತೆ.
ಅಲ್ಲಿ ರೋಹಿಣಿ ನಕ್ಷತ್ರ ತುಂಬ ಆಸ್ಪೀಷಿಯಸ್, ಏನು ಒಳ್ಳೆ ಕಾಲಕ್ಕೆ ಅದು ಬರುವಂತಹ ನಕ್ಷತ್ರ. ಆ ನಕ್ಷತ್ರ ಈ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನಾವು ನೋಡ್ಬೋದು. ರೋಹಿಣಿ ನಕ್ಷತ್ರ, ಅಷ್ಟಮಿ ತಿಥಿ, ಕೃಷ್ಣ ಪಕ್ಷ. ಕೃಷ್ಣ ಪಕ್ಷ ಅಂದಿದ ತಕ್ಷಣ ನಮಗೆ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆ ಬರುತ್ತೆ, ಶುಕ್ಲ ಪಕ್ಷದಲ್ಲಿ ಪೌರ್ಣಮಿ ಬರುತ್ತೆ. ಪೌರ್ಣಮಿಯಲ್ಲಿ ಚಂದ್ರ ಪೂರ್ಣಚಂದ್ರನಾಗಿ ಬೆಳಗ್ತಾ ಇರ್ತಾನೆ. ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಚಂದ್ರ ಕಳೆಗುಂದುತ್ತಾ ಇರ್ತಾನೆ. ಅಂದರೆ ಆಲ್ಮೋಸ್ಟ್ ಈ ಅಷ್ಟಮಿನಲ್ಲಿ ಚಂದ್ರ ಕಾಣದೆ ರೇರ್. ಅಂತಹ ಸಮಯ ಇದ್ರೂ ಎಲ್ಲ ಪ್ರತಿಯೊಂದು ನಕ್ಷತ್ರ, ಗ್ರಹಗತಿಗಳು, ಸೂಕ್ತ ಕಾಲ, ಪ್ರಕೃತಿ ಬದಲಾವಣೆ, ಜನರ ಮನಸ್ಥಿತಿ ಯಾವ ಥರ ಇತ್ತು ಅಂದರೆ ಜನರಲ್ಲಿ ಎಲ್ಲ ಕ್ಷೋಭೆಯಿಂದ ತುಂಬಿ ತುಳುಕ್ತಾ ಇದ್ರು. ಅವರ ಮನಸ್ಥಿತಿಗಳೆಲ್ಲ ಪೂರ್ತಿಯಾಗಿ ಬದಲಾವಣೆ ಆಗೋಗಿದೆ. ಜೊತೆಗೆ ಪ್ರಕೃತಿಯಲ್ಲಿ ಯಾವ ಥರ ಇದೆ ಅಂದರೆ ಶಾಂತಿ, ಮತ್ತು ಏನು ಹೇಳ್ತಾರೆ ಅದನ್ನು, ಸುಭಿಕ್ಷತೆ, ಪ್ರಾಸ್ಪರಿಟಿ, ಪೀಸ್ ಆ್ಯಂಡ್ ಪ್ರಾಸ್ಪರಿಟಿ ಅಂತ ಹೇಳ್ತಾರಲ್ಲ ಅದು. ಎಲ್ಲ ಕಡೆ ಪ್ರತಿಯೊಂದು ಪ್ರಕೃತಿಯಲ್ಲಿ ಪ್ರತಿಯೊಂದು ಸಿಗ್ತಾ ಇದೆ. ಎಲ್ಲ ಪ್ರಕೃತಿಯಲ್ಲಿ ಎಲ್ಲವೂ ಬೆಳೀತಾ ಇದೆ. ಪುಷ್ಪಗಳು ಒಳ್ಳೆ ಇದಾಗಿದೆ. ಯಾವ ರೀತಿ ಅಂದರೆ ಮಳೆ ಚೆನ್ನಾಗಿ ಆಗಿದೆ. ಪ್ರಕೃತಿಯನ್ನು ನೋಡೋದಕ್ಕೆ ಮಳೆಗಾಲದಲ್ಲೇ ಚೆನ್ನಾಗಿರೋದು, ತುಂಬ ಆನಂದವನ್ನು ಕೊಡುವಂತಹ ಕಾಲ ಅದು. ಆ ಕಾಲದಲ್ಲಿ ಎಲ್ಲ ಪ್ರತಿಯೊಂದು ಕೃಷ್ಣ ಬರ್ತಾ ಇದ್ದಾರೆ ಅಂದರೆ ಪ್ರತಿಯೊಂದೂ ಸಹ ತಮ್ಮ ಸೇವೆಯಲ್ಲಿ ಏನಾಗಿದೆ, ನಿರತವಾಗಿಬಿಟ್ಟಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಎಲ್ಲವೂ ಏನೋ ಪ್ರಕೃತಿಯಲ್ಲಿ ನಾವು ನೋಡ್ತಾ ಇರುವಂಥ ಪ್ರಕೃತಿಯಲ್ಲಿ ಪ್ರತಿಯೊಂದೂ ಸಹ ಭಗವಂತನ ನಿರ್ದೇಶನದ ಪ್ರಕಾರ ನಡೆಯುತ್ತೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಹ ಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಭಗವಂತ ಹೇಳ್ತಾ ಇದ್ದಾನೆ, ಈ ಪ್ರಕೃತಿ ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತೆ. ಗ್ರಹ ಇರಲಿ, ನಕ್ಷತ್ರ ಇರಲಿ, ಯಾವುದೇ ಇರಲಿ, ಅದು ನನ್ನ ನಿರ್ಧಾರವನ್ನೇ ತಗೊಳುತ್ತೆ. ಭಗವಂತ ಬರಬೇಕಾದ್ರೆ ಈ ಎಲ್ಲ ಗ್ರಹಗತಿಗಳು, ನಕ್ಷತ್ರಗಳು, ಪ್ರತಿಯೊಂದು ಪ್ರಕೃತಿಯಲ್ಲಿರುವಂಥ ಎಲ್ಲ ಪ್ರತಿಯೊಂದು ತಾವಾಗಿಯೇ ಶುಭ ಲಕ್ಷಣಗಳನ್ನು ತೋರಿಸ್ತಾ ನಿಂತ್ಕೊಂಡ್ಬಿಟ್ರು. ಯಾಕೆ ಅಂದರೆ ಭಗವಂತ ಬರ್ತಾ ಇದ್ದಾರೆ, ನಾನು ಅವನ ಸೇವೆಯಲ್ಲಿ ನಿರತ ಆಗಬೇಕು. ಯಾಕೆಂದರೆ ಭಗವಂತ ಮೊದಲೇ ಹೇಳಿದ್ದ, ನಾನು ಬರೋದಕ್ಕೆ ಮುಂಚೆ ನೀವು ಹೋಗಿ ಎಲ್ಲ ರೆಡಿ ಮಾಡಿರಿ. ಹಾಗಾಗಿ ಅಲ್ಲಿಂದ ಬರ್ತಾ ಇಲ್ಲಿ ನೋಡ್ತಾ ಇದ್ದಾರೆ, ಎಲ್ಲ ಪ್ರತಿಯೊಂದು ಸಹ ನದಿಗಳು ತುಂಬಿ ಹರಿತಾ ಇದೆ. ಕೆರೆಗಳು ಕಮಲ ಪುಷ್ಪಗಳಿಂದ ತುಂಬಿ ನಡೆಸ್ತಾ ಇದೆ. ಕಮಲ ಪುಷ್ಪ ನೋಡೋದಕ್ಕೆ ಕೆರೆಗಳಲ್ಲಿ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಕಮಲ ಪುಷ್ಪ ಬೆಳೆಯೋದೇ ಕೆರೆಗಳಲ್ಲಿ. ಆ ಕೆರೆಗಳಲ್ಲಿ ಅದು ಏನಾದರೂ ಹರಡ್ಕೊಂಡಿದ್ರೆ ನೋಡೋದಕ್ಕೆ ಎಷ್ಟು ಆನಂದ ಆಗುತ್ತೆ ಅಂದರೆ ಹೋಗಿ ಕಿತ್ಕೊಂಡ್ಬರ್ಬೇಕು. ಇಂಥ ಒಂದು ಆನಂದ ನಮ್ಮ ಮನಸ್ಸಲ್ಲಿ ನೋಡಿದ ತಕ್ಷಣ ಬರುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ರಂತೆ. ಯಾಕೆ ಅಂದರೆ ಕಂಸನ ಉಪಟಳದಿಂದ ಯಾರು ಏನು ಮಾಡ್ತಾನೆ ಇರಲಿಲ್ಲ. ತಾವಾಗಿಯೇ ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ಸಿದ್ಧರು, ಚಾಣರು ವೇದ ಮಂತ್ರಗಳನ್ನು ಪಠನೆ ಮಾಡ್ತಾ ಇದ್ದಾರೆ. ದೇವತೆಗಳು ಸಿದ್ಧರು, ಚಾಣರು ಅಂದರೆ ಮೇಲ್ಗಡೆ ಇರುವಂತಹ ಸಿದ್ಧಲೋಕದಲ್ಲಿರುವಂಥವರು. ಆಮೇಲೆ ಗಂಧರ್ವರು, ಕಿನ್ನರರು ಹಾಡ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮಣ ಪ್ರಭು ಹಾಡ್ತಾರಲ್ಲ ಹಂಗೆ ಹಾಕಿ ಕೇಳ್ತಾ ಇದ್ದರೆ ಅದನ್ನು ನಾವು ಹೇಳೋದಕ್ಕೆ ಎಲ್ಲರೂ ಎಲ್ಲ ಕಾಲದಲ್ಲಿ ಎಲ್ಲ ಪ್ರಾಸ್ಪರಿಟಿ ಅಂದರೆ ಸುಭಿಕ್ಷತೆ ಯಾವ ಥರ ಇರಬೇಕು ಅಂದರೆ ಮನಸ್ಸಿಗೆ ಉಲ್ಲಾಸಕರವಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕು. ಆ ಎಲ್ಲ ಸನ್ನಿವೇಶಗಳು ಇಲ್ಲಿ ನಿರ್ಮಾಣ ಆಗಿತ್ತು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ದೇವತೆಗಳು ಅವರ ಪತ್ನಿಯರ ಜೊತೆ, ರಂಬೆ, ಊರ್ವಶಿ, ಮೇನಕೆ, ಎಲ್ಲರ ಜೊತೆ ಅವರ ಎಲ್ಲ ನರ್ತನೆ ಮಾಡುವಂತಹ ಎಲ್ಲ ಇವರು ದೇವತೆಗಳು ಆದಿಯಾಗಿ ಎಲ್ಲರೂ ಕುಣಿತಾ ಇದ್ದಾರೆ, ನರ್ತನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಭಗವಂತನನ್ನು ಕೊಂಡಾಡ್ತಾ ಇದ್ದಾರೆ. ಇವಾಗ ಏನೋ ಅವತಾರ ಆಗುತ್ತೆ ಅಂತೇಳಿ. ಹಾಗಾಗಿ ಇದೆಲ್ಲವೂ ಆದಮೇಲೆ ಎಲ್ಲರೂ ಈ ಒಂದು ಸೇವೆಯಲ್ಲಿ ಯಾವ ಥರ ತೊಡಗಿದ್ರೋ ಅದನ್ನೆಲ್ಲ ನೋಡಿ ಇಲ್ಲಿ
ಮಳೆಯ ಮೋಡ ಯಾವ ಥರ ಮಾಡ್ತಾ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲಿ ಕೃಷ್ಣನನ್ನು ಬರಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರೂ ಸಹ ತುಂಬ ಉತ್ಸಾಹದಿಂದ ಇದ್ದಾರೆ. ಹಾಗಾಗಿ ಇಲ್ಲಿ ಈ ವಿಷಯವನ್ನು ನಾವು ಮಾತಾಡಬೇಕಾದ್ರೆ ಅಲ್ಲಿ ಯಾಕೆ ನದಿಗಳು ತುಂಬಿ ಹರಿತಾ ಇತ್ತು ಅಂದರೆ ಮಳೆ ಆಗ್ತಾ ಇತ್ತು. ಮಳೆ ಆಗೋದಕ್ಕೆ ಕಾರಣ ಮುಖ್ಯ ಕಾರಣ ಮೋಡಗಳು. ಇಲ್ಲಿ ನಿಮಗೆ ಒಂದು ವಿಷಯ ಹೇಳೋದು ಮರ್ತದೆ. ಕೃಷ್ಣ ಪಕ್ಷದಲ್ಲಿ ಕೃಷ್ಣ ಬಂದದ್ದು ಚಂದ್ರವಂಶದಲ್ಲಿ ಬಂದಂತಹ ಕೃಷ್ಣ ಅವನನ್ನು ಸ್ವಾಗತ ಮಾಡೋದಕ್ಕೋಸ್ಕರ ಚಂದ್ರ ಆ ಒಂದು ಅಮಾವಾಸ್ಯೆಯ ಕತ್ತಲಲ್ಲಿ ಇರಬೇಕಾದವನು ಪೂರ್ಣ ಚಂದ್ರನಾಗಿ ಅವನು ಬೆಳಕನ್ನು ತೋರಿಸ್ತಾನೆ. ಯಾವ ಥರ ಅಂದರೆ ಭಗವಂತ ಬರಬೇಕಾದ್ರೆ ಅವನು ಶ್ವೇತವರ್ಣದಲ್ಲೇ ಬರ್ತಾನೆ. ಶ್ವೇತವರ್ಣ ಅಂದರೆ ಹೇಳಿ ಬೆಳಕು. ಅವನಿಗೆ ಕತ್ತಲೆ ಅನ್ನೋದು ಯಾವುದು ಇರೋದಿಲ್ಲ. ಅದಕ್ಕೆ ಚೈತನ್ಯ ಚರಿತಾಮೃತ ಹೇಳ್ತಾರೆ, ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಕತ್ತಲೆ ಅಂದರೆ ಅಂಧಕಾರ ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ಮೋಡ ಏನು ಮಾಡ್ತು ಅಂದರೆ, ಒಬ್ಬರು ಆಚಾರ್ಯರು ಹೇಳ್ತಾರೆ ಇದನ್ನು ಕೃಷ್ಣ ಸಂದರ್ಭ ರೂಪಗೋಸ್ವಾಮಿಯವರು ಬರೆಯುವಂಥ, ಮೋಸ್ಟ್ಲಿ ಅದು ನಾನು ಮರ್ತೋಗಿದ್ದೀನಿ, ಆ ಕೃಷ್ಣ ಸಂದರ್ಭದಲ್ಲಿ ಹೇಳ್ತಾರೆ ಮೋಡ ಯೋಚನೆ ಮಾಡ್ತಂತೆ. ಯಾವ ಥರ ಯೋಚನೆ ಮಾಡ್ತು ಅಂದರೆ, ಕೃಷ್ಣ ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದಿತ್ತು. ಬಣ್ಣ ಕೆಂಪಿರ್ಬೋದು, ಹಳದಿ ಇರ್ಬೋದು, ಯಾವ್ದು ಬೇಕಾದರೂ ಇರ್ಬೋದು. ನನ್ನ ಬಣ್ಣದಲ್ಲಿ ಬರ್ತಾ ಇದ್ದಾನಲ್ಲ ಅಂದರೆ ಮೇಘಶ್ಯಾಮ, ಇವನಿಗೆ ನನ್ನ ಸೇವೆ ಏನು ಮಾಡಬೇಕು? ಆ ಥರ ಯೋಚನೆ ಮಾಡಿ ಕೃಷ್ಣನ ಈ ಒಂದು ಉದಾರತೆ, ಒಂದು ಕರುಣೆಯನ್ನು ನೋಡಿ ಅದು ಗುಳೋ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಂತೆ ಸಂತೋಷದಿಂದ. ಅದಕ್ಕೋಸ್ಕರ ಅದು ಮಳೆ ರೂಪದಲ್ಲಿ ಬರ್ತಾ ಇದೆ. ಇದನ್ನು ಆಚಾರ್ಯರು ನೋಡಿ, ನಮಗೆ ಏನಾದರೂ ಹೃದಯದಲ್ಲಿ ಜ್ಞಾನ ಅನ್ನೋದು ಉದಯಿಸಬೇಕು ಅಂದರೆ ಏನಂತ ಹೇಳ್ತಾರೆ, ತೇನೇ ಬ್ರಹ್ಮ ಉದಯ ಆದಿ ಕವಯಿ. ಬ್ರಹ್ಮನಿಗೆ ಯಾವ ರೀತಿ ಈ ಜ್ಞಾನ ಬಂತೋ ಅದೇ ರೀತಿ ಜ್ಞಾನಿಗಳಿಗೂ ಸಹ ಹೃದಯದಲ್ಲಿ ಯಸ್ಯಾದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಇರ್ತಾ ಪ್ರಕಾಶಂತೆ ಮಹಾತ್ಮನಃ. ಮಹಾತ್ಮರಿಗೆ ಏನಾಗುತ್ತೆ? ಪ್ರಕಾಶವಾಗತ್ತೆ. ಹೃದಯದಲ್ಲಿ ಜ್ಞಾನ ಪ್ರಕಾಶ ಆಗುತ್ತೆ. ಅದಕ್ಕೋಸ್ಕರ ಅವ್ರ ರೀತಿ ಯೋಚನೆ ಮಾಡಿದೆ. ಇನ್ನೊಬ್ಬರು ಆಚಾರ್ಯರು ಹೇಳ್ತಾರೆ, ಈ ಮೋಡ ಯೋಚನೆ ಮಾಡುತ್ತಂತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಏನಂತ ಹೇಳಿದ್ದಾನೆ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಯತಿ. ಪತ್ರಂ ಪುಷ್ಪಂ ಫಲಂ ತೋಯಂ. ಹಾಗಾದರೆ ಕೃಷ್ಣನಿಗೆ ನನ್ನ ಹತ್ರ ಕೊಡೋಕ್ಕೇನಿದೆ? ನೀರು. ತೋಯಂ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಅವನಿಗೆ ನಾನು ಬರ್ತಾ ಇದ್ದಾನಲ್ಲ ಅರ್ಪಣೆ ಮಾಡಬೇಕು. ಅದಕ್ಕೋಸ್ಕರ ಅವನು ಏನು ಮಾಡ್ತಾರೆ? ಮಳೆಯ ರೂಪದಲ್ಲಿ ಬಂದ ಅಂತ ಒಬ್ಬರು ಆಚಾರ್ಯರು ಹೇಳ್ತಾರೆ. ಇನ್ನೊಬ್ಬರು ಆಚಾರ್ಯರು ಹೇಳ್ತಾರೆ, ವಸುದೇವ ಕೃಷ್ಣನನ್ನು ಗೋಕುಲಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವ ಥರ ಕರ್ಕೊಂಡು ಹೋಗ್ತಾರೆ? ಬುಟ್ಟಿಯಲ್ಲಿ ಇಟ್ಕೊಂಡು ಕತ್ಲಲ್ಲಿ ರಾತ್ರಿಯಲ್ಲಿ ಹೋಗ್ತಾ ಇರ್ತಾರೆ. ಯಾರಾದರೂ ಒಳಗಡೆ ಬಂದರೆ ನೋಡ್ಬಿಡ್ತಾರಲ್ವ, ಅರೇ ರೇ ವಸುದೇವ ಹೋಗ್ತಾ ಇದ್ದಾನೆ, ಏನು ಮಾಡಬೇಕು? ಕಂಸನ್ಗೆ ಇನ್ಫಾರ್ಮ್ ಮಾಡಬೇಕಲ್ಲ. ಇದನ್ನೇನು ಹೇಳ್ತಾರೆ? ಸೀಕ್ರೆಟ್ ಮಿಷನ್, ರಹಸ್ಯವಾದಂತಹ ಕೆಲಸ ಮಾಡಬೇಕು. ವಸುದೇವ ರಹಸ್ಯವಾಗಿ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನಾನೇನು ಮಾಡಬೇಕು? ಆ ಮೋಡ ಯೋಚನೆ ಮಾಡ್ತಂತೆ, ಯಾರೂ ಸಹ ಮನೆಯಿಂದ ಹೊರಗಡೆ ಬರಬಾರ್ದು. ಮನೆಯಿಂದ ಯಾರು ಹೊರಗಡೆ ಬರಬಾರ್ದು. ಮನೆಯಿಂದ ಹೊರಗಡೆ ಬರೋದಕ್ಕೂ ಹೆದರ್ಕೋಬೇಕು. ಆ ರೀತಿ ಮಳೆ ಊಹಿಸ್ತೀನಿ. ವಸುದೇವನ ಒಂದು ಕಾರ್ಯ ಸಂಪೂರ್ಣವಾಗಬೇಕು, ಕೃಷ್ಣನಿಗೆ ನನ್ನ ಸೇವೆ ಅದು ಅಂತೇಳಿ ಆ ಮೋಡ ಯೋಚನೆ ಮಾಡ್ತಂತೆ. ಗೋಕುಲಕ್ಕೆ ಹೋಗೋ ತನಕ ಅದು ತನ್ನ ಸೇವೆಯನ್ನು ಮಾಡ್ತೀವಿ. ಇನ್ನೊಂದು ಕಡೆ ಹೇಳ್ತಾರೆ, ಸಮುದ್ರ ಯೋಚನೆ ಮಾಡ್ತಂತೆ.
ಸಮುದ್ರ ಯಾತ್ರ ಯೋಚನೆ ಮಾಡ್ತು ಅಂದರೆ ಸಮುದ್ರ ರಾಜನ ಮಗಳು ಯಾರು? ಸಮುದ್ರ ಮಂಥನ ಬಂದಾಗ ಯಾರು ಬಂದರು? ಸಮುದ್ರ ರಾಜನ ಮಗಳು ಲಕ್ಷ್ಮಿ. ಇವನು ನನ್ನ ಮುಂದಿನ ಅಳಿಯ ಆಗುವನು, ಇವನಿಗೆ ನಾನೇನು ಮಾಡಲಿ? ನನ್ನಲ್ಲಿರುವಂಥ ಮುತ್ತು ರತ್ನಗಳು ಎಲ್ಲವೂ ನನ್ನ ಹತ್ರ ಇದೆ. ಅದು ಲಕ್ಷ್ಮೀ ರೂಪದಲ್ಲಿ, ಲಕ್ಷ್ಮಿಯ ಸ್ವರೂಪ ಅದು. ಅದು ಯೋಚನೆ ಮಾಡ್ದಂತೆ. ಈಗ ಬರ್ತಾ ಇದ್ದಾನೆ, ಅವನಿಗೇನಾದರೂ ಮಾಡಿ ನಾನು ಸೇವೆ ಮಾಡಬೇಕಲ್ಲ. ಅದಕ್ಕೆ ಮೋಡನ ಕರೀತಂತೆ, ನೋಡು ನಾನು ಈ ನೀರನ್ನು ನಿನಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಆಯಿತಾ? ನೀನು ಕೃಷ್ಣನಿಗೆ ಕೊಡು. ಈ ರೀತಿ ಸಮುದ್ರ ಸಹ ಯೋಚನೆ ಮಾಡ್ತಂತೆ, ಮಳೆಯ ರೂಪದಲ್ಲಿ ಅಂದರೆ ಮೋಡವನ್ನು ಕ್ರಿಯೇಟ್ ಮಾಡುವಂಥ ರೂಪದಲ್ಲಿ ಅವನು ಸೇವೆ ಮಾಡ್ತಾನೆ. ಈ ರೀತಿ ಅನೇಕ ಸೇವೆಗಳನ್ನು ಇಲ್ಲಿ ಉದಾಹರಣೆಯಾಗಿ ನಾವು ನೋಡಬಹುದು. ಹಾಗಾಗಿ ಇಲ್ಲಿ ಬಂದ ಮೇಲೆ ಇಲ್ಲಿ ಇನ್ನೊಂದು ವಿಶೇಷವಾದಂತಹ ಇದಾಗುತ್ತೆ. ಆ ಸಮಯದಲ್ಲಿ ವಸುದೇವ ಯೋಚನೆ ಮಾಡ್ತಾರೆ, ಕೃಷ್ಣ ನನ್ನ ಮುಂದೆ ವಿಷ್ಣು ಚತುರ್ಭುಜ ರೂಪದಲ್ಲಿ ಬಂದು ನಿಂತು ಬಿಟ್ಟಿದ್ದಾರೆ, ಧನ್ಯೋಸ್ಮಿ ಅಂತ ಹೇಳಿ ಕೈ ಮುಗಿತಾ ಇದ್ದಾನೆ. ಎಲ್ಲ ರೀತಿಯಲ್ಲಿ ಅವರು ಯೋಚನೆ ಮಾಡಿದ್ದಾರೆ. ಏನಂದರೆ ನನ್ನ ಮಗನಾಗಿ ವಿಷ್ಣುನೇ ಬರ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ, ಕಂಸನಿಂದ ನನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನೀನು ಬಂದದ್ದು ನನಗೆ ಗೊತ್ತಾಗಿದೆ. ಯಾಕೆ ಅಂದರೆ ನೀನು ಸ್ವತಃ ಭಗವಂತ, ಅದಕ್ಕೋಸ್ಕರ ನನ್ನನ್ನು ಈ ಒಂದು ಕಷ್ಟದಿಂದ ಪಾರು ಮಾಡೋದಕ್ಕೋಸ್ಕರ ನೀನು ಬಂದದ್ದು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಲ್ಲ ಆದಮೇಲೆ ದೇವಕಿ ಈ ಒಂದು ಪ್ರಾರ್ಥನೆಯಲ್ಲಿ ಅವರು ಅದನ್ನು ಹೇಳ್ತಾರೆ, ನೀನು ನಾರಾಯಣ, ವಿಷ್ಣು, ವರಹ ಎಲ್ಲ ರೂಪದಲ್ಲಿ ಬಂದಿದೀಯಾ, ಇವತ್ತು ನನ್ನ ರೂಪದಲ್ಲಿ ಸ್ವತಃ ಈ ರೂಪದಲ್ಲಿ ಬಂದು ನಿಂತ್ಕೊಂಡಿದೀಯಾ, ನನಗೂ ನೀನು ಯಾರು ಅಂತ ಗೊತ್ತಾಯಿತು ಅಂತ ಹೇಳ್ತಾರೆ. ಇದೆಲ್ಲ ಆದಮೇಲೆ ಸ್ವತಃ ವಿಷ್ಣು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ತಾಯಿ ದೇವಕಿ ಮತ್ತು ವಸುದೇವ ಇಬ್ಬರನ್ನು ಉದ್ದೇಶಿಸಿ ಹೇಳ್ತಾರೆ, ನೋಡಿ ಈ ಜನ್ಮದಲ್ಲಿ ಮಾತ್ರ ನೀವು ನನ್ನ ತಂದೆ ತಾಯಿಯಾಗಿ ಬಂದದಲ್ಲ, ಹಿಂದೆ ಮನ್ವಂತರ ಅಂದರೆ ಮನುವಿನ ಅವತಾರ ಆದಂತಹ ಕಾಲ. ಈ ಮನ್ವಂತರದಲ್ಲಿ ನೀವು ಒಬ್ಬ ಪ್ರಜಾಪತಿಯಾಗಿದ್ರಿ. ಅವ್ರ ಹೆಸರೇನು? ಸುತಪ. ಮತ್ತೆ ದೇವಕಿ ಹೆಸರು ವೃಷ್ಣಿ. ಈ ಇಬ್ಬರು ಪ್ರಜಾಪತಿ ಮತ್ತು ಅವರ ಪತ್ನಿ ಇಬ್ಬರು ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ವಿಷ್ಣುವನ ತಪಸ್ಸನ್ನು ಮಾಡಿ 3 ಸಾರಿ ಅವರು ತಂದೆ ತಾಯಿ ಆಗಬೇಕು ಅಂತ ಹೇಳಿ ಬೇಡ್ಕೊತಾರೆ. ಇದನ್ನು ಸ್ವತಃ ವಿಷ್ಣು ಅವರಿಗೆ ಮನದಟ್ಟು ಮಾಡ್ತಾ ಇದ್ದಾರೆ. ನೀವು ಈ ಥರ ತಪಸ್ಸನ್ನು ಮಾಡಿದ್ರಿ, ನೀವು ನನ್ನನ್ನು ಮಗನಾಗಿ ಪಡೆಯೋದಕ್ಕೆ, ಅದಕ್ಕೋಸ್ಕರ ನಾನು ಮೊದಲನೇ ಒಂದು ಸುತಪ ಮತ್ತು ವೃಷ್ಣಿಯ ಗರ್ಭದಲ್ಲಿ ಬಂದಾಗ ವೃಷ್ಣಿ ಗರ್ಭ ಅಂತ ಹೇಳಿ ನಾನು ಹೆಸರನ್ನು ತಗೊಂಡೆ. ಅದಾದ ಮೇಲೆ ಅದಿತಿ ಮತ್ತು ಕಶ್ಯಪರಾಗಿ ನೀವು ಬಂದ್ರಿ. ಆಗ ನಾನು ಉಪೇಂದ್ರ ಅಂದರೆ ಆ ಒಂದು ಹೆಸರು ಬಂದಾಗ ಇದ್ದದ್ದು ಉಪೇಂದ್ರ, ಆದರೆ ಅವನ ಆಕಾರವನ್ನು ನೋಡಿ ಬಂದದ್ದು ವಾಮನದೇವ ಅಂತ. ವಾಮನನಾಗಿ ಬಂದೆ. ಈಗ ನಿಮ್ಮ ಮುಂದೆ ನಾನು ಕೃಷ್ಣನಾಗಿ ಬರ್ತಾ ಇದ್ದೀನಿ. ಅದರಿಂದ ಮೊದಲು ಸಂದೇಹವನ್ನು ನಿವಾರಣೆ ಮಾಡ್ಕೊಳ್ಳಿ. ನೀವು ಈ ಒಂದು ಕೃಷ್ಣನನ್ನು ಪಡೆಯೋದಕ್ಕೆ 12,000 ವರ್ಷಗಳ ಕಾಲ, ದೇವತೆಗಳ ಲೆಕ್ಕಾಚಾರದಲ್ಲಿ 12,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರಿ. 12,000 ವರ್ಷಗಳ ತಪಸ್ಸಿನ ಫಲ ನಾನು ಆವಾಗ ನಿಮಗೆ ವರವನ್ನು ಕೊಟ್ಟಿದ್ದೆ, ನಾನು ನಿಮ್ಮನ್ನು
ಮಗನಾಗಿ ಬರ್ತೀನಿ ಅಂತ. ನಿಮ್ಮ ಮಗನಾಗಿ ಬರ್ತೀನಿ ಅಂದರೆ ಸ್ವತಃ ನೀವು ಎರಡು ಕಾಲಿನ ಎರಡು ಕೈಯ ಶಿಶುವಾಗಿ ಬಂದಿದ್ದಿದ್ರೆ ನಿಮಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ನಿಮ್ಮ ಮುಂದೆ ಇದೇ ರೂಪದಲ್ಲೇ ನಿಮಗೆ ದರ್ಶನ ಕೊಟ್ಟು ನಾನು ವರವನ್ನು ಕೊಟ್ಟಿದ್ದೆ, ಅದೇ ರೂಪದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈಗ ನೀವು ಶಿಶುವಾಗಿ ನನ್ನನ್ನು ತಗೊಂಡು ಎಲ್ಲಿಗೆ ಹೋಗಬೇಕು? ಗೋಕುಲಕ್ಕೆ ಹೋಗಿ. ಗೋಕುಲಕ್ಕೆ ಹೋದರೆ ಅಲ್ಲಿ ಯಶೋಧ ಮಾತೆಗೆ ನನ್ನ ತಂಗಿಯಾದಂತಹ, ನನ್ನ ಮಗಳೇ ಆದಂತಹ, ಯಾರು? ನನ್ನ ಹೆಂಡತಿಯಾದಂತಹ ನೋಡಿ, ಭಗವಂತನಿಗೆ ಎಲ್ಲ ಜೀವಿಗಳಲ್ಲಿ ವಿಶೇಷವಾದಂತಹ ಜೀವಿಗಳು ಯಾರು ಅಂದರೆ ಅದು ಭಗವಂತನ ವಿಸ್ತರಣೆಗಳಲ್ಲಿ ಬರುವಂಥ ಸ್ವಾಂಶ ವಿಸ್ತರಣೆ ಅಂತ ಹೇಳ್ತಾರೆ. ಅದೇ ಪ್ರಧಾನವಾಗಿ ಇರುತ್ತೆ. ಅದರಲ್ಲಿ ಸಂಕರ್ಷಣ ಮತ್ತು ದುರ್ಗೆ ಇವರಿಬ್ಬರು ಪ್ರಧಾನರು. ಅವರು ಯಶೋಧ ಮಾತೆಯ ಗರ್ಭದಲ್ಲಿ ಜನ್ಮ ತಗೊಂಡಿದ್ದಾರೆ. ಹಾಗಾಗಿ ನೀನೇನು ಮಾಡಬೇಕು? ನಾನು ಆದೇಶ ಮಾಡ್ತಾ ಇದ್ದೀನಿ, ನೀನು ಇಲ್ಲಿಂದ ನನ್ನನ್ನು ತಗೊಂಡು ಗೋಕುಲಕ್ಕೆ ಹೋಗಿ ಅಲ್ಲಿ ಆ ಮಗು ನನ್ನನ್ನು ಇರಿಸಿ ಆ ಮಗುವನ್ನು ತಗೊಂಡು ನೀನು ಇಲ್ಲಿಗೆ ಬಾ. ಇಲ್ಲೇ ಒಂದು ವಿಶೇಷವಾದಂಥ ಏನಂದರೆ, ಭಗವಂತ ಈ ಆದೇಶವನ್ನು ಕೊಡೋದಕ್ಕಿಂತ ಮುಂಚೆನೇ ಯೋಗಮಾಯೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ರು. ಯಾವ ಥರ ಅಂದರೆ, ಕೃಷ್ಣ ಏನು ಆದೇಶ ಮಾಡ್ತಾ ಇದ್ದಾರೋ ಅದಕ್ಕೆ ಮುಂಚೆನೇ ಯೋಗಮಾಯೆ ಪ್ರತಿಯೊಂದೂ ವ್ಯವಸ್ಥೆ ಮಾಡಿಬಿಟ್ಟಿತ್ತು. ಅಲ್ಲಲ್ಲಿ ಇದ್ದಂತಹ ಪ್ರತಿಯೊಂದು ಜನಗಳಾಗಲಿ, ಅವರ ಸೇವಕರಾಗಲಿ, ಅಲ್ಲಿ ಇದ್ದಂತಹ ಕಾವಲುಗಾರರು ಮತ್ತು ಆ ಸರಪಳಿಗಳು ಎಲ್ಲ ಪ್ರತಿಯೊಂದು ತಾನಾಗಿಯೇ ಎಲ್ಲ ಬಿಚ್ಕೊಂಡಿತ್ತು. ಅವರೆಲ್ಲ ನಿದ್ದೆಗೆ ಜಾರಿಬಿಟ್ಟಿದ್ರು, ಗಾಢವಾದ ನಿದ್ರೆಯಲ್ಲಿದ್ದರು. ಎಲ್ಲ ಪ್ರತಿಯೊಂದು ವಸುದೇವ ನೋಡ್ದ. ವಸುದೇವನಿಗೆ ಭಯ ಇದ್ದಿದ್ದು ಕಂಸ ಇನ್ನೇನು ಬಂದುಬಿಡ್ತಾನೆ, ಯಾಕೆ ಅಂದರೆ ಯಾರಾದರೂ ಹೋಗಿ ಅವನಿಗೆ ತಿಳಿಸ್ಬಿಡ್ತಾರೆ. ಆವಾಗ ಬಂದು ನಿನ್ನನ್ನು ಇದು ಮಾಡಿಬಿಟ್ರೆ ನಾನೇನು ಮಾಡಲಿ ಕೃಷ್ಣ ಅಂತ ಹೇಳಿ ಕೈ ಮುಗಿತಾ ಇದ್ದ. ನೀನೇನು ಭಯ ಬೀಳಬೇಡ, ಎಲ್ಲನೂ ನಾನು ನನ್ನ ಶಕ್ತಿಗಳು ಪ್ರತಿಯೊಂದನ್ನು ಮಾಡಿದೆ, ನೀನೇನು ಯೋಚನೆ ಮಾಡಬೇಡ, ನಾನು ಹೇಳಿದಷ್ಟು ಮಾತ್ರ ಕೆಲಸ ಮಾಡು, ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿಗೆ ಬಿಡು. ಇಷ್ಟೇ. ಇದನ್ನು ಹೇಳಿದ ತಕ್ಷಣ ಕೃಷ್ಣ ಯಾವ ರೀತಿ ಶಿಶುರೂಪದಲ್ಲಿ ಬರಬೇಕೋ ಆ ರೀತಿ ಶಿಶುರೂಪದಲ್ಲಿ ಬಂದರು. ಎಲ್ಲ ಒಂದು ಬೆತ್ತದ ಬುಟ್ಟಿಯನ್ನು ರೆಡಿ ಇತ್ತು, ಅಲ್ಲಿ ಮಗುವನ್ನು ಮಲಗಿಸ್ಕೊಂಡ್ರು. ಮತ್ತೆ ಬರ್ತಾಯಿದ್ರು. ಬಂದಾಗ ಶೇಷ, ಅನಂತ ಶೇಷ, ಈ ಎಲ್ಲ ಮಳೆಯ ಆವರಣ, ಯಾಕೆಂದರೆ ಮಳೆ ಹುಯ್ತಾ ಇದೆ, ಅದು ಅವರು ಸೇವೆ ಮಾಡೋದಕ್ಕೆ. ಇಲ್ಲಿ ನದಿ ಉಕ್ಕಿ ಹರಿತಾ ಇದೆ, ಯಮುನೆ, ಅದು ಅವಳು ಸೇವೆ ಮಾಡೋದಕ್ಕೆ. ಯಾಕೆಂದರೆ ಯಮುನೆ ಸಹ ಯೋಚನೆ ಮಾಡೋದಂತೆ, ನಾನು ಕೃಷ್ಣನ ಪಾದ ತೊಳೆದ್ಬಿಟ್ಟು ಮಾತ್ರ ಹೋಗ್ತೀನಿ, ಅವನಿಗೇನೋ ತೊಂದರೆ ಕೊಡಲ್ಲ. ಕೃಷ್ಣನ ಪಾದ ತೊಳಿಬೇಕಂದ್ರೆ ವಸುದೇವನ ಮೇಲೆ ತಾನೇ ಇತ್ತು ಬುಟ್ಟಿ, ತಲೆ ಮೇಲೆ ತೊಳೆದಿದ್ದ ಹೀಗೆ ಬಂದು ಹಾಗೆ ಹೆರ್ಚಿ ಕೃಷ್ಣನ ಪಾದ ತೊಳೆದು ಹಾಗೆ ಹೊಟ್ಟೋದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ತುಂಬಿ ಹರಿತಾ ಇದೆ ನದಿ, ಆ ತುಂಬಿ ಹರಿತಾ ಇರೋ ನದಿಯನ್ನು ದಾಟಬೇಕು ಅಂದರೆ ಹೇಗೆ ಸಾಧ್ಯ? ಹಾಗಾಗಿ ಇಲ್ಲಿ ಕೃಷ್ಣ ಯಾವುದನ್ನು ರೆಡಿ ಮಾಡಿದ್ದ, ಯಾವ ನಿರ್ದೇಶನವನ್ನು ಮಾಡಿದ್ದ, ಎಲ್ಲ ತಾನಾಗಿನ ದಾರಿ ಮಾಡಿಕೊಡ್ತಾ ಇದೆ. ನದಿ ಎರಡು ಭಾಗವಾಗಿ ಗೋಕುಲಕ್ಕೆ ಈ ದಡದಿಂದ ಆ ದಡಕ್ಕೆ ಹೋದರೆ ಗೋಕುಲ ಹೋದ. ಅಲ್ಲಿ ಯಶೋಧ ಮಾತೆಗೆ ಗರ್ಭ ಯಾವುದು ಪ್ರಸವ ಆಗಿತ್ತೋ ಆ ಪ್ರಸವದಲ್ಲಿ ಆ ನೋವಿನ ಒಂದು ಇದರಲ್ಲಿ ಯಶೋಧ ಮಾತಾ ಯಾವ ಥರ ಆಗಿದ್ರು ಅಂದರೆ ಸುಸ್ತಾಗಿ ಮಲ್ಕೊಂಬಿಟ್ಟಿದ್ರು. ಅವರಿಗೆ ಮಗು ಹುಟ್ಟಿತು ಅಂತ ಮಾತ್ರ ಗೊತ್ತು, ಅದು ಗಂಡ ಹೆಣ್ಣು ಅನ್ನೋದು ಗೊತ್ತಿಲ್ಲ. ಅವರಿಗೆ ಹುಟ್ಟಿರೋದು ಮಗು ಮಾತ್ರ ಚೆನ್ನಾಗಿ ಜ್ಞಾಪಕ ಇದೆ, ಗಂಡಾಯ್ತಾ ಹೆಣ್ಣಾಯ್ತಾ ನೋಡೋಕೆ ಹೋಗಿಲ್ಲ. ಸರಿ, ಅಲ್ಲಿಗೆ ಹೋದ ವಸುದೇವ. ಆ ರಾತ್ರಿಯಲ್ಲಿ ಆ ಮಗುವನ್ನು ಅಲ್ಲಿ ಇರಿಸ್ಬಿಟ್ಟು ಆ ಹೆಣ್ಣು ಶಿಶುವನ್ನು ತಗೊಂಡು ಮತ್ತೆ ಮಥುರಾಗೆ ಬಂದ್ಬಿಟ್ಟ. ಮಥುರಾಗೆ ಬಂದಿದ್ದ ತಕ್ಷಣ ಅಲ್ಲಿ ಯಾವ ರೀತಿ ಅವನ ಸ್ಥಿತಿ ಇತ್ತು ಅದೇ ರೀತಿ ಎಲ್ಲ ಅವನವನೇ ಹಾಕ್ಕೊಂಡ, ಎಲ್ಲ ರೆಡಿ ಆಗಿಬಿಡ್ತು, ಕೂತ್ಕೊಂಡ. ಇಲ್ಲಿ ನೋಡಿದ್ರೆ ಕಂಸ ಬಂದು ನೋಡ್ತಾನೆ, ಇಲ್ಲಿ ಹೆಣ್ಣು ಶಿಶು, ಹೆಣ್ಣಾಗಲಿ ಗಂಡಾಗಲಿ ಅವನು ಬರ್ತಾನೆ ಅಂದಮೇಲೆ ಹೆಣ್ಣೆದು ಅದು ಶಿಶುನೇ.
ಅದನ್ನು ನಾನು ಕೊಂದಾಕ್ಬೇಕು ಅಂತ ಹೇಳಿ ಅದನ್ನು ಎತ್ಕೊಂಡು ಕೈಗೆ ಎತ್ಕೊಂಡಿದ ತಕ್ಷಣ ಅದು ತನ್ನ ಕೈಯಿಂದ ಜಾರಿ ಮೇಲೆಗಡೆ ಹೋಗಿ, ಏ ದುಷ್ಟ ಕಂಸ, ನಿನ್ನನ್ನು ಕೊಲ್ಲುವಂಥವನು ಬೇರೆ ಇನ್ನೊಂದು ಕಡೆ ಹುಟ್ಟಿದಾಗಿದೆ, ಅವನು ಅವತಾರ ಮಾಡಿ ಆಗಿದೆ, ಅವನು ನಿನ್ನ ಸಂಹಾರ ಮಾಡ್ತಾನೆ ಅಂತ ಹೇಳ್ಬಿಟ್ಟೆ ಹೋಯ್ತದು. ಅವನಿಗೆ ಕೊಟ್ಟಂಥ ಸೂಚನೆ ನಿನ್ನನ್ನು ಸಂಹಾರ ಆಗೇ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ. ಆಯ್ತಾ? ಆವತ್ತಿಂದ ಅವನಿಗೆ ಚಿಂತೆ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ನಾನು ಆಯ್ಕೆ ಮಾಡಿರುವಂಥ 3ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಕೃಷ್ಣನ ಜನನ ಅನ್ನೋದು, ಅದಕ್ಕೆ ಪೂರ್ವಭಾವಿಯಾಗಿ ನಾನು 2 ಅಧ್ಯಾಯಗಳು 1 ಮತ್ತು 2ನೇ ಅಧ್ಯಾಯ ಇದು ಎಲ್ಲವನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಮ್ಮಲ್ಲಿ ಬರುವಂಥದ್ದು ಇಷ್ಟೆಲ್ಲ ನಾವು ಕಥೆಯನ್ನು ಕೇಳಿದ ಮೇಲೆ ನಮಗೆ ಯಾವುದನ್ನು ಕೃಷ್ಣನಿಗೆ ನಮ್ಮ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. 9:30 ಆಗೋಗ್ತು. ನಾನು ಸೇವೆಗಳ ಬಗ್ಗೆ ಹೇಳಿದೆ, ಎಲ್ಲರೂ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಸೇವೆ ಹೆಂಗೆ ಮಾಡಬೇಕು ಅಂತ ಬರೀ 2 ಲೈನಲ್ಲಿ ನಾನು ಹೇಳ್ಬಿಡ್ತೀನಿ. ಅದನ್ನು ದಯವಿಟ್ಟು 5 ನಿಮಿಷ ಟೈಮು ನಮಗೆ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಕೃಷ್ಣ ಸರ್ವಾಕರ್ಷಕ. ಕೃಷ್ಣ ಸರ್ವಾಕರ್ಷಕ. ಅವನು ಎಲ್ಲರನ್ನ ಆಕರ್ಷಣೆಯನ್ನು ಮಾಡುವಂಥವನು. ನಾವು ಅವನನ್ನು ಆಕರ್ಷಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕೃಷ್ಣನನ್ನು ಆಕರ್ಷಣೆ ಮಾಡುವಂತಹ ವ್ಯಕ್ತಿಗಳು ನಾವಾ? ಖಂಡಿತ ಅಲ್ಲವೇ ಅಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಏನಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಎಲ್ಲ ಅನರ್ಥಗಳು ನಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ. ಆದರೆ ಇದನ್ನು ಏನು ಹೇಳ್ತಾರೆ ಅಂದರೆ, ವಿಷ್ಣು ಪುರಾಣದಲ್ಲಿ ಐಶ್ವರ್ಯಸ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೀಯಃ ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಂ ಭಗಂ ಇತಿಂಗಣ. ಭಗವಂತನಿಗೆ 6 ಐಶ್ವರ್ಯಗಳಿವೆ. ಅದಕ್ಕೆ ಅವನ ಭಗ ಅಂದರೆ 6, ವಾನ್ ಅಂದರೆ ಹೊಂದಿರುವಂಥವನು. ಈ 6 ಐಶ್ವರ್ಯಗಳನ್ನು ಯಾರು ಹೊಂದಿದಾರೋ ಅವನನ್ನು ಭಗವಾನ್ ಅಂತ ಕರೀತಾರೆ. ಕೆಲವರು ಐಶ್ವರ್ಯದಿಂದ ಕೆಲವರನ್ನ ಆಕರ್ಷಣೆ ಮಾಡ್ಬೋದು, ಕೆಲವರು ತಮ್ಮ ಬಲದಿಂದ ಆಕರ್ಷಣೆಯನ್ನು ಮಾಡಬಹುದು, ಕೆಲವರು ತಮ್ಮ ಪ್ರಸಿದ್ಧಿಯಿಂದ ಆಕರ್ಷಣೆಯನ್ನು ಮಾಡಬಹುದು, ಕೆಲವರು ತಮ್ಮಲ್ಲಿರುವಂಥ ಸಂಪತ್ತಿಂದ ಆಕರ್ಷಣೆಯನ್ನು ಮಾಡಬಹುದು, ಕೆಲವರು ತಮ್ಮ ಜ್ಞಾನ ಏನಿದೆಯೋ ನಮ್ಮ ಬುದ್ಧಿವಂತಿಕೆ ಆ ಬುದ್ಧಿವಂತಿಕೆಯಿಂದ ಆಕರ್ಷಣೆಯನ್ನು ಮಾಡಬಹುದು, ಕೆಲವರು ವೈರಾಗ್ಯವನ್ನು ತಾಳಿ ಆಕರ್ಷಣೆಯನ್ನು ಮಾಡಬಹುದು. ಇದೆಲ್ಲವೂ ಒಟ್ಟಿಗೆ ಒಬ್ಬನಲ್ಲೇ ಇದ್ದು ಅವನು ಯಾರ ಮೇಲೂ ಡಿಪೆಂಡ್ ಆಗದಿರುವಂಥವನು, ಅವನನ್ನು ನಾವು ಆಕರ್ಷಣೆ ಮಾಡಬೇಕು ಅಂದರೆ ಸಾಧ್ಯ ಇದೆಯಾ? ಆದರೆ ಅವನನ್ನು ಖಂಡಿತವಾಗಿ ಆಕರ್ಷಣೆ ಮಾಡೋದು ಅವನಿಗೆ ಸಲ್ಲಿಸುವಂತಹ ಸೇವೆಯ ಮೂಲಕ. ಇದಕ್ಕೆ ಮಾತ್ರನೇ ಕೃಷ್ಣನಿಗೆ ಯಾರು ಸೇವೆಯನ್ನು ಮಾಡ್ತಾರೆ, ಕೃಷ್ಣನ ಯಾವ ಸೇವೆ ಆಗಲಿ ಅದು ಎಂಥದ್ದೇ ಆಗಲಿ, ಕೃಷ್ಣ ಸ್ಪಷ್ಟವಾಗಿ ಹೇಳಿದರೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. 4 ವರ್ಣಗಳು ಮತ್ತು 4 ಆಶ್ರಮಗಳನ್ನು ನಾನೇ ಸೃಷ್ಟಿ ಮಾಡಿದ್ದೀನಿ. ಎಲ್ಲವೂ ಯಾವುದಕ್ಕೋಸ್ಕರ? ನನ್ನ ಸೇವೆಗೋಸ್ಕರ. ಅದು ಬ್ರಾಹ್ಮಣ ಇರ್ಬೋದು, ಕ್ಷತ್ರಿಯ ಇರ್ಬೋದು, ವೈಶ್ಯ ಇರ್ಬೋದು, ಶೂದ್ರ ಇರ್ಬೋದು. ಇದೆಲ್ಲವೂ ನಮಗೆ ಯಾವ ರೀತಿ ಸಿದ್ಧಿಸುತ್ತೆ? ಯಾವ ರೀತಿ ಸಿದ್ಧಿಸುತ್ತೆ ಅಂದರೆ, ನಾವು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ನಮ್ಮ ಪ್ರಾರ್ಥನೆಯನ್ನು ಮಾಡ್ತೀವಿ. ನಾಹಂ ವಿಪ್ರೋ ನ ಚ ನರಪತಿ ನಾ ವೈಶ್ಯೋ ನಾ ಶೂದ್ರೋ ನಾಹಂ ವರ್ಣಿ ನ ಚ ಗೃಹಪತಿ ನಾ ವಾನಸ್ತು ಯತಿರ್ವ ಕಿಂತು ಪ್ರೋದ್ಯ ನಿಖಿಲ ಪರಮಾನಂದ ಪೂರ್ಣಾಮೃತಾಬ್ದೇರ್ ಗೋಪಿ ಬರ್ತು ಪದಕಮಲಯೋರ್ ದಾಸ ದಾಸಾನುದಾಸ. ನನ್ನ ಐಡೆಂಟಿಟಿ, ನಾನು ಬ್ರಾಹ್ಮಣ ಅಲ್ಲ, ನಾನು ಕ್ಷತ್ರಿಯ ಅಲ್ಲ, ನಾನು ವೈಶ್ಯ ಅಲ್ಲ, ನಾನು ಶೂದ್ರ ಅಲ್ಲ, ನಾನು ಬ್ರಹ್ಮಚಾರಿ ಅಲ್ಲ, ನಾನು ಗೃಹಸ್ಥ ಅಲ್ಲ, ನಾನು ವಾನಪ್ರಸ್ಥ ಅಲ್ಲ, ನಾನು ಸನ್ಯಾಸಿ ಅಲ್ಲ. ಗೋಪಿ ಭರ್ತೃ ಪದಕಮಲಯೋರ್ ದಾಸ ದಾಸಾನುದಾಸ. ನಿನ್ನ ಗೋಪಿಯರ ಗಂಡ ಯಾರು? ಕೃಷ್ಣ. ಅವನಿಗೆ ದಾಸ ಯಾರಿದ್ದಾರೆ? ಅವನಿಗೆ 100 ಕೋಟಿ ಸರಿ ಯಾರು ದಾಸರು ಇರ್ತಾರೋ ಆ ದಾಸನಿಗೆ ನಾನು ದಾಸ. ಕನಕದಾಸರು ಇನ್ನೊಂದು ಹೇಳ್ತಾರೆ, ದಾಸ ದಾಸರ ಮನೆಯ
ದಾಸಾನುದಾಸ ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ. ಇದಕ್ಕೆ ಅವರು ಆ ಲೈನಲ್ಲಿ ಇನ್ನೊಂದು ಹೇಳ್ತಾರೆ, ನಿನ್ನ ದಾಸರ ಮನೆಯ ಕುನ್ನಿ ದಾಸ ನಾನು ಅಂತಾರೆ. ಕುನ್ನಿ ಅಂದ್ರೇನು? ನಾಯಿ ಅಲ್ವಾ? ಅದಕ್ಕೆ ದಾಸ ನಾನು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಈ ಒಂದು ಸೇವೆಯ ಪ್ರತಿಫಲ ನಾವು ವರ್ಣದಲ್ಲಿ ಯಾವುದರಲ್ಲಿ ಹುಟ್ಟಿದ್ದೀವಿ ಅನ್ನೋದಲ್ಲ. ನಾನು ಚಿಕ್ಕವನ, ನಾನು ದೊಡ್ಡವನ, ನಾನು ತುಂಬ ಶ್ರೀಮಂತನ ಬಡವನ, ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಚಿಕ್ಕ ಮಗುಳನ್ನ ನಾವೇನಾದ್ರು ತೊಗೊಳಕ್ಕೆ ಹೋದರೆ ಅದರಲ್ಲಿ ಶಾಸ್ತ್ರಾಧಾರ ಇದೆ. ಹೌದು, ಶಾಸ್ತ್ರಾಧಾರ ಇದೆ. ಯಾವುದಿದೆ? ಪ್ರಹ್ಲಾದ ಇದ್ದಾರೆ, ಧ್ರುವ ಮಹಾರಾಜ್ ಇದ್ದಾರೆ. ಬಡವ ಶ್ರೀಮಂತ ಅಂದರೆ ಯುಧಿಷ್ಠಿರ ಮಹಾರಾಜು ಬೇಕಾ? ಅಂಬರೀಷ್ ಮಹಾರಾಜ, ಎಲ್ಲ ಮಹಾರಾಜರೇ. ಬಡವ ಸುಧಾಮ. ವರ್ಣದಲ್ಲಿರೋರು ಬೇಕಾದಷ್ಟು ಜನ, ಬ್ರಾಹ್ಮಣರಾಗಲಿ ಕ್ಷತ್ರಿಯರಾಗಲಿ ಎಲ್ಲದರಲ್ಲಿ. ಇದು ಯಾವುದು ನಮಗೆ ಐಡೆಂಟಿಟಿ ಬರೋಲ್ಲ. ಅಂದರೆ ನಮ್ಮ ಗುರುತಿಗೆ, ಕೃಷ್ಣನ ಸೇವೆಗೋಸ್ಕರ ನಮ್ಮ ಗುರುತನ್ನು ನಾವು ಹೇಳ್ಕೋಬೇಕು ಅಂತ ಯಾವ ಒಂದು ವರ್ಣ ಆಶ್ರಮಗಳು ನಮ್ಮ ಲೆಕ್ಕಕ್ಕೆ ಬರೋಲ್ಲ. ನಮ್ಮ ಲೆಕ್ಕಕ್ಕೆ ಅಲ್ಲ, ಭಗವಂತನ ಲೆಕ್ಕಕ್ಕೆ. ಸಾರಿ, ಭಗವಂತನ ಲೆಕ್ಕಕ್ಕೆ ಇದು ಯಾವುದು ಲೆಕ್ಕ ಬರಲ್ಲ. ಯಾಕೆ ಅಂದರೆ ಅವನೇ ಸೃಷ್ಟಿ ಮಾಡಿರೋದು. 4 ವರ್ಣ ಆಶ್ರಮವನ್ನು ಅವನೇ ಸೃಷ್ಟಿ ಮಾಡಿದ್ದಾನೆ. ಇದರಲ್ಲಿ ನಾನು ಯಾವುದ್ರಲ್ಲಿ ಹುಟ್ಟಿದ್ರೆ ಏನು? ನಾನು ಯಾವುದ್ರಲ್ಲಿ ಬಂದರೆ ಏನು? ನನ್ನ ಸೇವೆ ಮಾತ್ರ ಅವನಿಗೆ ಮೀಸಲಾಗಿರಬೇಕು. ಆ ಸೇವೆ ಮಾತ್ರ ಆ ಭಗವಂತನನ್ನು ಆಕರ್ಷಣೆ ಮಾಡುತ್ತೆ. ಇದಕ್ಕೆ ದಯವಿಟ್ಟು ಇನ್ನೊಂದು 2 ನಿಮಿಷ ನಾನು ತಗೋತೀನಿ. ಇದರಲ್ಲಿ ಭಾಗವತದ 7ನೇ ಸ್ಕಂದದ 9ನೇ ಅಧ್ಯಾಯದ 9ನೇ ಶ್ಲೋಕ. ಇದರಲ್ಲಿ ಹೇಳ್ತಾರೆ, ಮನ್ಯೆ ಧನಾಭಿಜಾನ ರೂಪ ತಪ ಶ್ರುತ ಜಿನ್ಸ್ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯ ತುತೋಷ ಭಗವಾನ್ ಗಜಯೂತ ಪಾಯ. ಇದರ ಅರ್ಥ ಏನಂದರೆ, ಪ್ರಹ್ಲಾದ ಮಹಾರಾಜರು ಹೇಳ್ತಾ ಇದ್ದಾರೆ, ಯಾರು ಒಬ್ಬರು ತುಂಬ ಶ್ರೀಮಂತ ಆಗಿರ್ಬೋದು, ಒಳ್ಳೆಯ ಕುಟುಂಬದಲ್ಲಿ ಜನ್ಮ ತಗೊಂಡಿರ್ಬೋದು, ತುಂಬ ರೂಪವಂತ ಇರ್ಬೋದು, ತುಂಬ ತ್ಯಾಗವಂತ, ಅಥವಾ ಅವನು ಒಬ್ಬ ಸನ್ಯಾಸಿ ಇರ್ಬೋದು ವೈರಾಗ್ಯದಲ್ಲಿ, ಅಥವಾ ಎಜುಕೇಷನ್ ಅಂದರೆ ವಿದ್ವತ್ಪೂರ್ಣವಾದಂಥ ಪಾಂಡಿತ್ಯ ಇರ್ಬೋದು. ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿರುವಂಥವ್ರು ಇರ್ಬೋದು. ಯಾರು ತುಂಬ ಈ ಒಂದು ಕಾಮಭಾವನೆಯನ್ನು ಅಥವಾ ಅತಿ ಆಸೆಯನ್ನು ಇಟ್ಕೊಂಡಿರೋ ಇರೋರು ಇರ್ಬೋದು. ಬೇರೆಯವ್ರನ್ನ ಪ್ರಭಾವ ಮಾಡೋದಿರ್ಬೋದು, ಬೇರೆಯವ್ರಿಗೆ ಪ್ರಭಾವಿಗಳಾಗಿರಬಹುದು. ಮತ್ತು ಬಲ, ನಮ್ಮ ದೈಹಿಕ ಬಲದಲ್ಲಿ ತುಂಬ ಬಲವಾನ್ಗಳಿರ್ಬೋದು. ಆ ಎಲ್ಲದರಲ್ಲಿ ಮಿಸ್ಟಿಕ್ ಯೋಗಿ ಅಂದರೆ ಯಾವ ಥರ ಅಂದರೆ, ಇದಕ್ಕೆ ಅದು ಉದಾಹರಣೆ ತೊಗೋಬೋದು ಅಂದರೆ ದೂರ್ವಾಸ ಮುನಿಗಳು ಹೇಳಿದ್ರೆ ಆ ವ್ಯಕ್ತಿ ಸತ್ತೋಗ್ತಾ ಇದ್ದ. ನೀನು ಸಾಯಿ ಅಂದರೆ ಸತ್ತೋಗ್ತಾ ಇದ್ದ. ನೀನು ಬದುಕು ಅಂದರೆ ಆ ಸತ್ತಿರೋವಂಥ ದೇಹದಿಂದ ಬದುಕಿ ಬರ್ತಾ ಇದ್ದ. ಈ ರೀತಿಯ ಎಲ್ಲ ಅಣಿಮ ಲಗಿಮ ಯಾವುದು ಅಷ್ಟಸಿದ್ಧಿಗಳಿದೆ ಎಲ್ಲವೂ ಇದು ಎಲ್ಲವನ್ನ ನೋಡಿದ್ರೆ, ಇದು ಎಲ್ಲವನ್ನ ನಾವು ಈ ಎಲ್ಲ ಕ್ವಾಲಿಫಿಕೇಷನ್ನು ನಿನ್ನನ್ನು ಆಕರ್ಷಣೆ ಮಾಡುತ್ತಾ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲವೂ ನಿನಗೆ ಆಕರ್ಷಣೆ ಮಾಡುತ್ತಾ? ಯಾವುದು ಆಕರ್ಷಣೆ ಮಾಡಲ್ಲ. ಎಲ್ಲಿವರೆಗೆ ಅಂತ ಹೇಳ್ತಾರೆ, ಎಲ್ಲಿವರೆಗೆ ಭಗವಂತನನ್ನು ತೃಪ್ತಿಪಡಿಸೋ ರೀತಿ ಅವರು ಕೆಲಸವನ್ನು ಮಾಡಲ್ಲ. ಅವನ ಎಬಿಲಿಟಿಗೆ, ಅವನ ಶಕ್ತಿಯಾನುಸಾರ, ಅವನಿಗಿರುವಂಥ ಶಕ್ತಿಯಾನುಸಾರ, ಅವನು ಶ್ರೀಮಂತ ಬಡವ ಯಾವುದಾದ್ರೂ ಇರಲಿ, ಅವನು ಪಂಡಿತ ಯಾವುದಾದ್ರೂ ಇರಲಿ,
ಅವರು ಎಲ್ಲರಿಗೂ ಒಂದೇ ಮಾನದಂಡ. ಅದು ಯಾರನ್ನು ತೃಪ್ತಿಪಡಿಸಬೇಕು? ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಚ್ಚಾಸ್ಮಿ ತತ್ವತಃ. ಇಲ್ಲಿ ಭಕ್ತ ಮತ್ತು ಭಕ್ತಿ ಎರಡು ಸರಿ ಉಲ್ಲೇಖ ಆಗುತ್ತೆ. ಭಕ್ತ್ಯ ಮತ್ತು ಭಕ್ತಿ, ಭಕ್ತಿಯಿಂದ ನನಗೆ ಅರ್ಪಣೆ ಮಾಡೋದು. ಭಕ್ತ ಭಕ್ತಿಯಿಂದ ಅರ್ಪಣೆ ಮಾಡೋದು. ಏನೇ ಆದರೂ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಹಾಗಾಗಿ ನಮ್ಮ ಎಬಿಲಿಟಿಗೆ ತಕ್ಕಂತೆ, ನಮ್ಮ ಒಂದು ಎಲ್ಲ ರೀತಿಯಲ್ಲಿ ನಾವು ಏನೇನು ಪಡ್ಕೊಂಡಿದ್ದೀವೋ ಅದು ಏನಾದರೂ ಇರಲಿ, ಅದಕ್ಕೋಸ್ಕರ ಇದು ಎಲ್ಲವೂ ಅವನ ಸೇವೆಯಲ್ಲಿ ಉಪಯೋಗ ಆಗಲಿಲ್ಲ ಅಂದರೆ ಇದು ಯಾವುದೂ ಆಕರ್ಷಣೆ ಮಾಡಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಇರುವಂತಹ ಪ್ರತಿಯೊಂದು ಭಗವಂತನ ಸೇವೆಯಲ್ಲಿ ಉಪಯೋಗ ಆಗಬೇಕು. ಅದಕ್ಕೋಸ್ಕರ ಯಾವ ರೀತಿ ವಸುದೇವ ಮತ್ತು ದೇವಕಿಯರನ್ನು ಭಗವಂತ ಆ ಕ್ಷಣದಲ್ಲಿ ಮುಕ್ತಿಯನ್ನು ಕೊಟ್ಟು ಅವರಿಗೆ ಹರಿಸ್ಬೋದಿತ್ತು, ಹೌದಲ್ಲ? ಆದರೆ ಭಗವಂತ ಹೇಳ್ದ, ಇಲ್ಲ ಇಲ್ಲ, ಇನ್ನು 3 ಜನ್ಮದಲ್ಲಿ ನೀವು ಇದೇ ಭೌತಿಕ ಜಗತ್ತಿನಲ್ಲಿ ಬರಬೇಕು. ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತಿರ್ ಅಹೈತುಕಿ ತ್ವಯಿ ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತಿರ್ ಅಹೈತುಕಿ ತ್ವಯಿ. ಇದೇ ಥರ ಇಲ್ಲಿ ವಿಶೇಷವಾಗಿ ಏನು ಹೇಳ್ತಾರೆ ಅಂದರೆ, ನಾನು ಯಾವುದಾದ್ರೂ ಆಗಿರಲಿ, ಏನಾದರೂ ಆಗಿರಲಿ, ನನಗೆ ನಿನ್ನ ಭಕ್ತಿಯನ್ನು ಕರುಣಿಸಿ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಇದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಒಂದೇ ಒಂದು ಕ್ಷಣದಲ್ಲಿ ಅರ್ಥ ಮಾಡ್ಕೋಬೋದು. ನಾವು ನಮ್ಮ ಈ ಎಬಿಲಿಟಿಗಳನ್ನು ಯಾವತ್ತೂ ತಲೆಗೆ ಹಾಕ್ಕೊಂಡು ಸೇವೆಯನ್ನು ಮಾಡಬಾರ್ದು. ಎಲ್ಲರೂ ಬೇಕಾದಷ್ಟು ಜನ ಇದ್ದೀವಿ. ಇಲ್ಲಿ ಹೂ ಕಟ್ಟೋರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಇಲ್ಲಿ ಪೂಜೆ ಮಾಡೋವಂಥ ಪೂಜಾರಿ ಇರ್ಬೋದು. ಪ್ರತಿಯೊಬ್ಬರು ಅವರ ಜೀವನದಲ್ಲಿ ಎಂಥ ಸ್ಥಿತಿಯಲ್ಲೇ ಇರಲಿ, ನಾನು ತುಂಬ ಉತ್ತಮವಾದ ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಭಗವಂತ ನನಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅನ್ನೋ ಅಹಂಕಾರ ಬೇಡ. ಅಲ್ಲಿ ಏನಿರಬೇಕು? ವಿನಯತೆ ಇರಬೇಕು, ವಿಧೇಯತೆ ಇರಬೇಕು, ಸಹನಶೀಲತೆ ಇರಬೇಕು. ಎಲ್ಲ ರೀತಿಯಲ್ಲಿ ನಾನು ನಿನಗೆ ಋಣಿಯಾಗಿದ್ದೀನಿ. ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಭಾವದಲ್ಲಿ ನಾವು ಅವನಿಗೆ ಅರ್ಪಣೆ ಮಾಡಬೇಕು. ಯಾಕೆ ನಾನು ಅದಕ್ಕೆ ಇದನ್ನು ಮತ್ತೆ ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಇದು ನಮ್ಮ ಸೇವೆಯನ್ನು ನಿರ್ಧಾರ ಮಾಡುತ್ತೆ. ನೀನು ಯಾವ ಥರ ಸೇವೆ ಮಾಡ್ತಾ ಇದ್ದೀಯಾ? ನನ್ನಲ್ಲಿ ಅಹಂಕಾರ ಇರಬಾರ್ದು. ಯಾಕೆ ಅಂದರೆ ನಾವು ಇಲ್ಲಿ ಪಡ್ಕೊಂಡು ಬಂದದ್ದು ಯಾವುದೂ ಇಲ್ಲ, ಹೌದಾ? ಈ ಜನ್ಮ ಸಹ ಪಡೆಯೋದಕ್ಕೆ ನಾವು ಏನಂತ ಏನೇನಿದೆ ನಮ್ಮ ದೇಹದಲ್ಲಿ? ಹಾಂ, ಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ. ಪ್ರಕೃತಿಂ ಅಷ್ಟದ. ಈ ಪ್ರಕೃತಿಯಿಂದ ನಿರ್ಮಾಣ ಆದಂಥದ್ದೇ ದೇಹ ನಾನು ಪಡ್ಕೊಂಡು ಬಂದಿರೋದು. ಆ ದೇಹ ಸಹ ನಂದಲ್ಲ. ಎಲ್ಲ ಪ್ರತಿಯೊಂದೂ ಸೃಷ್ಟಿ ಮಾಡಿರೋನು ಅವನಾಗಿರೋದ್ರಿಂದ ಈ 16 ಮೂಲಾಂಶಗಳು ಅರ್ಥ ಆಯ್ತಲ್ಲ? ಯಾವುದೋ ಪಂಚಭೂತಗಳು ಮತ್ತು 10 ಇಂದ್ರಿಯಗಳು, ಇಂದ್ರಿಯ ವಸ್ತುಗಳು, ಪ್ರತಿಯೊಂದು ಎಲ್ಲವೂ ಬ್ರಹ್ಮನಿಗಿನ್ನ ಮೊದಲೇ ಸೃಷ್ಟಿಯಾಗಿತ್ತು. ಬ್ರಹ್ಮ ಸೃಷ್ಟಿ ಮಾಡಿದ್ದಲ್ಲ ಇದು. 2ನೇ ಸ್ಕಂದದಲ್ಲಿ ನೀವು ಬಂದರೆ ಬ್ರಹ್ಮನಿಗಿನ ಮುಂಚೆ 16 ಅಂಶಗಳು ಸೃಷ್ಟಿಯಾಯಿತು. ಅದಾದಮೇಲೆ ಉಪಸೃಷ್ಟಿ ಮಾಡಿದ್ದು ಬ್ರಹ್ಮ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ನಮ್ಮದು ಅಂತ ನಾವೇನು ತಂದೆ ಇಲ್ಲ. ಅದಕ್ಕೆ ಪ್ರಭುಪಾದ ಒಬ್ಬರು ಶ್ರೀಮಂತ ವ್ಯಕ್ತಿ, ಅವರು ಫಾರಿನ್ ಕಂಟ್ರಿನಲ್ಲಿದ್ದಾಗ ಬರ್ತಾರೆ, ಪ್ರಭುಪಾದ್ ನಾನು ನಿಮ್ಗೆ ಏನು ಕೊಡಲಿ ಅಂತ ಕೇಳ್ತಾರೆ. ಯಾಕೆ? ಸೇವೆ, ನಿಮಗೆ ಏನಾದರೂ ಆಫರಿಂಗ್ ಮಾಡಬೇಕಲ್ಲ, ನಾನು ಏನು ಕೊಡಲಿ, ನೀನೇನು ಕೊಡ್ತೀಯ? ಅವರಷ್ಟೇ ಕೇಳೋದು, ನೀನೇನು ಕೊಡ್ತೀಯ? ಯಾಕೆ ಅಂದರೆ ಅದರಲ್ಲೇ ಅರ್ಥ ಆಗೋಗುತ್ತೆ ಅವನಿಗೆ. ಯಾವುದೂ ಸಹ ನಾವು ತಂದಿದ್ದೇ ಇಲ್ಲ, ಇಲ್ಲಿ ನಾವು ಯಾವುದು ಪಡ್ಕೊಂಡು ಬಂದಿದ್ದೇ ಇಲ್ಲ. ನಾವೇನು ಕೊಡೋದಕ್ಕೆ ಸಾಧ್ಯ? ನೀನು ಕೊಡೋದಾದರೆ ಕೊನೆಯದಾಗಿ ಉಳಿಯೋದು ಒಂದೇ ಒಂದು, ಆತ್ಮ ಸಮರ್ಪಣೆ.
ನಿನ್ನ ಜೀವನವನ್ನು ಕೊಟ್ಬಿಡು. ಇದನ್ನೇ ಭಗವಂತ ಏನು ಹೇಳ್ತಾರೆ, 9 ನವಯುಧ ಭಕ್ತಿಗಳಲ್ಲಿ ಕೊನೆಯದಾಗಿ ಆತ್ಮಸಮರ್ಪಣೆ. ನಾವು ಈ ಜೀವನದಲ್ಲಿ ಈ ಭವರೋಗದಿಂದ ಮುಕ್ತಿ ಆಗಬೇಕು ಅಂದರೆ ಈ ಜೀವನವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿಬಿಡ್ಬೇಕು ಅಷ್ಟೇ. ಅದು ಯಾವುದೋ ಕಾಯ ವಾಚ ಮನಸ್ಸ ಮತ್ತು ಇಲ್ಲಿ ಹೇಳಿರುವಂತಹ ಎಲ್ಲ ರೀತಿಯ ವಸ್ತುಗಳಿಂದ, ಅದು ಐಶ್ವರ್ಯ ಇರ್ಬೋದು, ಬುದ್ಧಿ ಇರ್ಬೋದು, ಜ್ಞಾನ ಇರ್ಬೋದು, ಪ್ರತಿಯೊಂದು ಎಲ್ಲವೂ ಭಗವಂತನಿಗೆ ಸಮರ್ಪಣೆ ಆಗಬೇಕು. ಆವಾಗ ಮಾತ್ರ ನಾವು ಕೃತಜ್ಞತಾ ಭಾವದಿಂದ ಇರೋದಕ್ಕೆ ಸಾಧ್ಯ. ಶಾಂತಿ, ನೆಮ್ಮದಿ. ಭೋಕ್ತಾರಾಮ್ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ನಮಗೆ ನಿಜವಾಗಲೂ ಜೀವನದಲ್ಲಿ ಪರಿಪೂರ್ಣತೆ ಅನ್ನೋದು ಲಭಿಸಬೇಕು ಅಂದರೆ ಅದರ ಒಂದು ಲಕ್ಷಣವೇ ನಾವು ಸಂಪೂರ್ಣವಾಗಿ ಶಾಂತಿಯಿಂದ ಇದ್ದೀವಿ. ನಮಗೆ ಯಾವುದೇ ಗೊಂದಲಗಳಿಲ್ಲ, ನಮಗೆ ಯಾವುದೇ ತೊಂದರೆಗಳಿಲ್ಲ. ಮನಸ್ಸಿನಲ್ಲಿ ನಾನು ಶ್ರೀಮಂತ ಆಗಲಿಲ್ಲ, ನನಗೆ ಮಕ್ಕಳಾಗಲಿಲ್ಲ, ನಮ್ಮ ಮನೆ ಕಟ್ಟಲಿಲ್ಲ, ಪ್ರತಿಯೊಂದೂ ಸಹ ಹೊರಟೋಗುತ್ತೆ. ಅದಕ್ಕೆ ಇಲ್ಲೇನು ಹೇಳಿದ್ದು, ತರ್ಷೈರ್ ಉಪಗೀಯಮಾನಸ್ ಭವೌಷಧ. ತರ್ಷೈರ್ ಅಂದರೆ ಎಲ್ಲ ಗೊಂದಲಗಳು ಎಲ್ಲ ನಿವಾರಣೆ ಆಗೋಗುತ್ತೆ. ಹರೇ ಕೃಷ್ಣ. ಜಯ ಶ್ರೀಮದ್ ಭಾಗವತಂ ಕೀ ಜಯ, ಜಗದ್ಗುರು ಶೀಲ ಪ್ರಭುಪಾದ ಕೀ ಜಯ. ನಾವು ಈ ಕೃಷ್ಣ ಜನ್ಮಾಷ್ಟಮಿಯನ್ನು, ಕೃಷ್ಣ ಬರ್ತಾ ಇರೋದನ್ನು ನಮ್ಮ ಹೃದಯದಲ್ಲಿ, ನಮ್ಮ ಒಂದು ಎಲ್ಲ ರೀತಿಯ ನಮ್ಮಲ್ಲಿರುವಂಥದ್ದು ಯಾರಾದರೂ ಇರ್ಬೋದು, ಇಲ್ಲಿ ಶ್ರೀಮಂತರಿರ್ಬೋದು, ಬಡವರು ಇರ್ಬೋದು, ಜ್ಞಾನಿಗಳಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಇರ್ಬೋದು, ಎಲ್ಲರ ಕೈಯಲ್ಲಿ ಆದಂತಹ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಅದು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಹರೇ ಕೃಷ್ಣ. ಜಯ ಶ್ರೀಮದ್ ಭಾಗವತಂ ಕೀ ಜಯ, ಜಗದ್ಗುರು ಶೀಲ ಪ್ರಭುಪಾದ ಕೀ ಜಯ.